ಈ ವರ್ಷ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಫಲ ಹೇಗೆ? ಮೊದಲನೇ ಪ್ರಪ್ರಥಮವಾಗಿ ಮೇಷ 12 ರಾಶಿ ದ್ವಾದಶ ರಾಶಿಗಳು. ಅದರಲ್ಲಿ ಮೊದಲನೇ ರಾಶಿ ಬಂದು ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ಸಾಡೆ ಸಾತಿ ನಡೀತಾ ಇದೆ. 7 ಶನಿಕಾಟ ನಡೀತಾ ಇದೆ. 7 ಶನಿಕಾಟ ಪ್ರಾರಂಭ ಆಗಿ ಸುಮಾರು 7.5 ವರ್ಷಗಳಲ್ಲಿ 1 ವರ್ಷ ಮಾತ್ರ ಕಳೆದು ಇನ್ನೂ 6.5 ವರ್ಷಗಳ ಕಾಲ ಮೇಷರಾಶಿಯವರಿಗೆ ಶನಿಕಾಟ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗದಲ್ಲಿ ಒಂದು ತುಂಬ ಅಲರ್ಟ್ ಆಗಿರಬೇಕು. ಕೆಲವು ನಕ್ಷತ್ರ ಮತ್ತು ರಾಶಿಯವರಿಗೆ, ಕೆಲವು ಮೇಷರಾಶಿಗೆ ಕೃತಿಕಾ ನಕ್ಷತ್ರ, ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ 1ನೇ ಪಾದರ ಮೇಷರಾಶಿಯವರಿಗೆ ಕೆಲಸದಲ್ಲಿ ಒತ್ತಡ, ಸ್ಟ್ರೆಸ್ಸು, ಕೆಲಸ ಕಳ್ಕೊಳ್ತಕ್ಕಂಥ ಒಂದು ಇದು ಇದೆ. ಬಹಳ ಅಲರ್ಟ್ ಆಗಬೇಕು. ಉದ್ಯೋಗದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಫ್ರೆಂಡ್ ಸರ್ಕಲ್ಲಿ ಹೈಯರ್ ಅಥಾರಿಟಿಯಿಂದ ಬಹಳ ಎಚ್ಚರವಾಗಿರಬೇಕು. ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ. ಚೆನ್ನಾಗಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ರಿ. ಮೇಷ, ವೃಷ, ಮಿಥುನ, ಕರ್ಕಾಟಕ ಚತುರ್ಥ ಸ್ಥಾನಕ್ಕೆ ಗುರು 4ನೇ ಮನೆಗೆ ಬರ್ತಾನೆ. ಜೂನ್ 1ನೇ ತಾರೀಕು. ಅದು ಇಲ್ಲಿ ಗುರು ಬಂದರೂ ಕೂಡ, ಗುರು ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ರು ಕೂಡ ತುಂಬ ಅಲರ್ಟ್ ಆಗಿರಬೇಕು. ನೀರಿನ ಕಡೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿರಿ ಮೇಷರಾಶಿಯವರು. ಮತ್ತು ಮೇಷರಾಶಿಯವರಿಗೆ ಅವರು ಎಷ್ಟು ಪರಿಶ್ರಮ ಪಡ್ತಾರೆ ಅದಕ್ಕೆ ತಕ್ಕಷ್ಟು ಪ್ರತಿಫಲ ಸಿಗುತ್ತೆ. ಉದ್ಯೋಗದಲ್ಲಿ ಒಳ್ಳೇದು ಬರುತ್ತೆ. ಇಮಿಡಿಯೇಟಾಗಿ ಪ್ರಮೋಷನ್ ಕೊಡ್ತಾರೆ. ಪ್ರಮೋಷನ್ ಕೊಟ್ಟ ತಕ್ಷಣ ಅಲ್ಲೇ ತೆಗೆದಾಕೋ ಚಾನ್ಸಸ್ಸು ಇರುತ್ತೆ. ಅದು ಕೆಲವು ನೆಗ್ಲೆಕ್ಟ್ ಮಾಡಿದ್ರೆ, ಪ್ರಮೋಷನ್ ಕೊಟ್ಬಿಟ್ಟಿದ್ದಾರೆ, ಇನ್ಕ್ರಿಮೆಂಟ್ ಮಾಡಿದ್ದಾರೆ ಅಂತ ಕೊಟ್ಟರು ಕೂಡ ತುಂಬ ನೆಗ್ಲೆಕ್ಟ್ ಆಗಿರಬಾರ್ದು. ಮತ್ತು ಖರ್ಚು ಹೆಚ್ಚು ಜಾಸ್ತಿ ಇರುತ್ತೆ. ಮತ್ತು ಸ್ವಲ್ಪ ಕಷ್ಟ ಇರುತ್ತೆ ಅವರಿಗೆ, ಒತ್ತಡ ಇರುತ್ತೆ, ಶತ್ರು ಭಯ ಇರುತ್ತೆ, ಶತ್ರುಗಳ ಭಯ ಜಾಸ್ತಿ ಇರುತ್ತೆ. ದ್ರವ್ಯ ಲಾಭ, ಅನೇಕ ದ್ರವ್ಯಗಳವರು ಹೊಸ ಒಂದು ಇದನ್ನು ತೊಗೊಂಬರ್ತಾ ಇರ್ತಾರೆ. ಮತ್ತು ಮೇಷರಾಶಿಯವರಿಗೆ ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಇರುತ್ತೆ. ಭರಣಿ ನಕ್ಷತ್ರ, ಎಸ್ಪೆಷಲಿ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಇರುತ್ತೆ. ಹಠವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಹಂಕಾರವನ್ನು ಕಡಿಮೆ ಮಾಡ್ಕೋಬೇಕು. ಅವರು ಶನಿ ಸ್ತೋತ್ರ, ಶನೇಶ್ವರ ವಿರಚಿತ ನರಸಿಂಹದೇವ ಸ್ತೋತ್ರ ಅಂತ ಒಂದು ಬರುತ್ತೆ. ನರಸಿಂಹದೇವರು ಉದ್ಭವ ಆದಾಗ ಶನೇಶ್ವರನೇ ನರಸಿಂಹನ ಕೊಂಡಾಡ್ತಕ್ಕಂಥ ಒಂದು ಸ್ತೋತ್ರ ಇದೆ. ಶನೇಶ್ವರ ವಿರಚಿತ ನರಸಿಂಹ ಸ್ತೋತ್ರವನ್ನಾಗಲಿ, ಹನುಮಾನ್ ಚಾಲೀಸನ ಅಂತ ಹೇಳೋದ್ರಿಂದ ಈ ಮೇಷರಾಶಿಯವರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಕಷ್ಟಗಳು. ಗುರುವು ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ಮನಸ್ತಾಪ, ಮೇಷರಾಶಿಯವರಿಗೆ ಮನಸ್ಸಿಗೆ ಬೇಸರ, ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲ ಅಧಿಕಾರಿಗಳಿಂದ ತೊಂದರೆ, ವೃಥಾ ತಿರುಗಾಟ ಮೊದಲಾದ ಫಲಗಳು ಉಂಟಾಗುತ್ತವೆ. ಗುರುವು ಜೂನ್ 1ನೇ ತಾರೀಕು ಸಿಂಹರಾಶಿಗೆ ಬರ್ತಾನೆ. ಸಿಂಹರಾಶಿಗೆ ಬಂದಾಗ ಮೇಷರಾಶಿಯವರಿಗೆ ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರ ಸಹಾಯ, ಸಜ್ಜನ ಸಹವಾಸದಿಂದ ಕೀರ್ತಿ, ಸತ್ಕರ್ಮಾಸಕ್ತಿ, ಕುಟುಂಬ ಸೌಖ್ಯ, ಧನಾಗಮ, ಮನಸ್ಸಿಗೆ ಸಂತೋಷ ಮೊದಲಾದ ಫಲಗಳು ಕಾಣಬರುತ್ತವೆ. ಶನಿ ಮೀನರಾಶಿಯಲ್ಲಿ ಸಂಚರಿಸುವಾಗ ವೃಥಾ ತಿರುಗಾಟ, ದುಷ್ಟಜನ ಸಹವಾಸ, ಯತ್ನ ಕಾರ್ಯ ವಿಘ್ನ, ಬಂಧು ಮಿತ್ರ ವಿರೋಧಗಳು ಕಂಡುಬರುತ್ತವೆ. ಇಷ್ಟು ಕೂಡ ಮೇಷರಾಶಿಯವರಿಗೆ ಬಹಳ ಜೂನ್ 1ನೇ ತಾರೀಕುವರೆಗೂ ಸ್ವಲ್ಪ ಅಲರ್ಟ್ ಆಗಿರಬೇಕು. ಆದರೂ ಕೂಡ ಇನ್ನೂ 6 ವರ್ಷಗಳ ಕಾಲ ಶನಿಕಾಟ ಸಾಡೆ ಸಾತಿ ಇದೆ. ಕೇವಲ 6 ವರ್ಷಗಳ, ಇನ್ನೂ 1 ವರ್ಷ ಮಾತ್ರ ಕಳೆದಿಂದ 6 ವರ್ಷಗಳ ಕಾಲ ಶನಿಕಾಟ ಇರುತ್ತೆ. ಇದರಲ್ಲಿ ನೀವು ಬಹಳ ಅಲರ್ಟ್ ಆಗಿರಬೇಕು ಅಂತ ಹೇಳ್ತಾ, ಇನ್ನು ಮಿಥುನ ರಾಶಿ, ವೃಷಭ ರಾಶಿಯವರಿಗೆ ಗುರು ಶನಿ 11ನೇ ಮನೆ ಲಾಭಸ್ಥಾನದಲ್ಲಿದ್ದಾನೆ. ಇವರು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುವಂಥ ಯೋಗ ಆಯಿತು ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ. ಗುರು 2ನೇ ಮನೆ ಧನಸ್ಥಾನದಲ್ಲಿದ್ದಾನೆ. ಜೂನ್ 1ನೇ ತಾರೀಕುವರೆಗೂ ಗುರು ಧನಸ್ಥಾನದಲ್ಲಿರ್ತಾನೆ. ಮತ್ತು ಈ ವೃಷಭ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮ ಕಾರ್ಯಾಸಕ್ತಿ, ಬಂಧು ಮಿತ್ರ ಸಹಾಯ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯ, ಯತ್ನ ಸಫಲ ಮೊದಲಾದ ಫಲಗಳು ಉಂಟಾಗುತ್ತವೆ. ಕಟಕ ಮತ್ತು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಕೆಲಸ ಕಾರ್ಯಗಳಲ್ಲಿ ಅಡಚಣೆ. ಕಟಕ ರಾಶಿಯಲ್ಲಿ ವೃಷಭ ರಾಶಿಯವರಿಗೆ 3ನೇ ಮನೆಗೆ ಹೋಗ್ತಾನೆ. 3ನೇ ಮನೆಗೆ ಹೋದಾಗ ಸಿಂಹರಾಶಿ ಮತ್ತು ಕರ್ಕಾಟಕ ರಾಶಿ ಸಂಚಲನೆ ಮಾಡುವಾಗ
ಅದು ಜೂನ್ 1ನೇ ತಾರೀಕಿಂದ ವೃಷಭ ರಾಶಿಯವರಿಗೆ ಕಟಕ ಮತ್ತು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ಲಾಭ, ಅಲ್ಪ ಲಾಭ, ವೃಥಾ ತಿರುಗಾಟ, ವಿರೋಧಿಗಳಿಂದ ತೊಂದರೆ, ಕುಟುಂಬದಲ್ಲಿ ಅಹಿತಕರ ವಾತಾವರಣ ಕಾಣಬರುತ್ತವೆ. ಇನ್ನು ವೃಷಭರಾಶಿಯವರಿಗೆ ಶನಿ ಮೀನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಇನ್ನೂ 1 ವರ್ಷಗಳ ಕಾಲ 1.5 ವರ್ಷ ಕಾಲ ಮೀನ ರಾಶಿಯಲ್ಲಿ ಇರ್ತಾನೆ ಗುರು. ಶನಿ ಲಾಭಸ್ಥಾನದಲ್ಲಿ ಇರ್ತಾನೆ. ವೃಷಭ ರಾಶಿಯವರಿಗೆ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಆರೋಗ್ಯ ಸುಧಾರಣೆ, ಸ್ಥಿರಾಸ್ತಿ ಸಂಪಾದನೆ, ಸೈಟು ಮನೆ ಮಾಡ್ತಕ್ಕಂಥ ಒಂದು ಯೋಗ, ಭೂಮಿ ಪ್ರಾಪ್ತಿ ಯೋಗ ಆಗ್ತಕ್ಕಂಥದ್ದು, ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಧನಲಾಭ ಮುಂತಾದ ಫಲಗಳನ್ನು ನಿರೀಕ್ಷಿಸಬಹುದು. ವೃಷಭ ರಾಶಿಯವರು ಕೃತ್ತಿಕ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪಾದಗಳವರು. ಕೃತ್ತಿಕಾ ನಕ್ಷತ್ರ 2, 3, 4ನೇ ಪಾದದವರು, ರೋಹಿಣಿ ನಕ್ಷತ್ರ 4 ಪಾದದವರು ಮತ್ತು ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪಾದದವರು ಈ ಒಂದಿಷ್ಟು ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಮತ್ತು ವೃಷಭ ರಾಶಿಯವರ ಶುಭವಾರ ಏನಾದರೂ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಬುಧವಾರ, ಶುಕ್ರವಾರ ಬಹಳ ಶುಭ ಫಲ. ಹರಳುಗಳೇನಾದರೂ ಹಾಕ್ಕೋಬೇಕು ಅಂತಂದರೆ ವಜ್ರ, ಮರಕತ ಮತ್ತು ನೀಲ, ಬ್ಲೂ ಸಫೇರ್ ಅಂತಲೇ ಹೇಳ್ತೀವಿ, ಡೈಮಂಡ್ ಅಂತಲೇ ಹೇಳ್ತೀವಿ. ಅಮೇರಿಕನ್ ಡೈಮಂಡ್ ಸೂಟಬಲ್ ಆಗುತ್ತೆ. ಪ್ಯೂರ್ ಡೈಮಂಡ್ ಆಗಬೇಕಂದ್ರೆ ಬಹಳ ಕಷ್ಟ. ಯಾರೋ ಒಬ್ಬರು ಇಲ್ಲಿಗೊಬ್ಬರು ಬರ್ತಾಯಿದ್ರು, ಒಂದು ಎಕ್ಸಾಂಪಲ್ ಹೇಳಲೇಬೇಕು. ಇದು ಅವರು ಬಂದು ಅವರಿಗೆ ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು. ಸುಮಾರು ತಲೆನೋವುಗೋಸ್ಕರ ಸುಮಾರು 1.5-2 ಲಕ್ಷ ರೂಪಾಯಿ ಸ್ಕ್ಯಾನಿಂಗು, ಏನು ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅಂತ ಏನು ಬಂದರೆ ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್, CT ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದಾರೆ, ರಿಪೋರ್ಟ್ ಎಲ್ಲ ನಾರ್ಮಲ್. ನಾನು ಆಗ್ತಾನೆ ಯಾವುದೋ ಒಂದು ಗ್ರಂಥದಲ್ಲಿ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ. ನನಗೆ ಅವ್ರು ಬಂದಿರೋದಕ್ಕೆ ಕೋಇನ್ಸಿಡೆನ್ಸು, ನಾನು ಹೇಳಿರೋದಲ್ಲ, ಅದು ರಾಮದೇವರೇ ನುಡಿಸಿದ್ದಾನೆ. ನಾನು ಯಾವುದೊಂದು ಗ್ರಂಥವನ್ನು ಓದ್ತಾ ಇದ್ದೆ, ಅಂದರೆ ಈ ಅಸ್ಟ್ರಾಲಜಿಗೆ ರಿಲೇಟೆಡ್ ಒಂದು ಗ್ರಂಥವನ್ನು ಓದ್ತಾ ಇದ್ದೆ. ಅದನ್ನು ಓದಬೇಕಾದ್ರೆ ಏನೋ ಒಂದು ಆ ಪಾಯಿಂಟ್ ಏನೋ ಇತ್ತು. ನಾನು ಸುಮಾರು ದಿವಸದಿಂದ ನನಗೆ ನೋಡ್ತಾ ಇದ್ದೀನಿ, 1.5 ವರ್ಷದಿಂದ ಒಂದ್ಸಲ 1.5 ಲಕ್ಷ ಇದಾಗಿದೆ, 3 ವರ್ಷ ಆಯಿತು, ತಲೆನೋವು ಪ್ರಾರಂಭ ಆಗಿ ಹೋಗ್ತಾನೆ ಇಲ್ಲ, ಏನು ಮಾಡೋದು, ಸ್ವಲ್ಪ ಜಾತಕ ನೋಡಿ ಅಂತ ಬಂದರು. ಜಾತಕ ನೋಡಿ ಅಂತ ಬಂದಾಗ, ಅಮ್ಮ ನೀವು ಇದು ಡೈಮಂಡ್ ಹಾಕಿದ್ದೀರಾ ಅಂತ ಕೇಳಿದೆ. ಹೌದು ಸ್ವಾಮಿ ಹಾಕಿದ್ದೀನಿ, ಇಲ್ಲೇ ನೋಡಿ ಡೈಮಂಡ್ ಅಂತ. ಈ ಡೈಮಂಡ್ ತೆಗೆದಾಕಿ 1 ವಾರ ಬಿಟ್ಕೊಂಡ್ಬನ್ನಿ ನೋಡಿ, ಆಮೇಲೆ ನೋಡಿ ಅಂತ. ಡೈಮಂಡ್ ತೆಗೆದಾಕಿದ್ಮೇಲೆ ತಲೆನೋವು ಹೊರಟೋಯ್ತಂತೆ. ಅದಕ್ಕೆ ಮುಂದೆ 1.5-2 ಲಕ್ಷ ರೂಪಾಯಿ ಸ್ಕ್ಯಾನಿಂಗು ಅದೆಲ್ಲ ಇದು ಮಾಡಿದ್ದಾರೆ. ನಾನು ಹೇಳಿರೋದಲ್ಲ, ಆ ಕೋಇನ್ಸಿಡೆನ್ಸು. ನಾನು ಹೇಳಿದ್ರೆ ರಾಮ ನುಡಿಸಿದ್ದಾರೆ ಆ ಟೈಮಲ್ಲಿ ಆ ಡೈಮಂಡ್ ತೆಗೆದಾಕಿದ್ಮೇಲೆ ತಲೆನೋವು ಹೊರಟೋಯ್ತಂತ ಅವ್ರಿಗೆ. ಸೊ ಕೆಲವರಿಗೆ ಡೈಮಂಡ್ ಆಗಿಬರುತ್ತೆ, ಕೆಲವರಿಗೆ ಆಗಲ್ಲ ಇರುತ್ತೆ. ಇದೊಂದು ನಿದರ್ಶನ. ನನಗೂ ಅವರೆಗೂ ನನಗೆ ಈ ಡೈಮಂಡ್ ಬಗ್ಗೆ ನನಗೂ ಅದ್ರ ಬಗ್ಗೆ ಅಷ್ಟು ನಂಬಿಕೆ ಇರಲಿಲ್ಲ. ಯಾವರೆಲ್ಲ ಹಾಕ್ಕೊಂಡ್ರೆ ಏನು ಹೇಗೆ ಅಂತ ಅನ್ನೋ ಥರ ಇತ್ತು, ನನಗೂ ಇತ್ತು. ಆ ಇನ್ಸಿಡೆನ್ಸ್ ನಾನು ನೋಡಿ, ಇದರಿಂದ ಎಫೆಕ್ಟ್ಸ್ ಇದೆ, ಇದರಿಂದ ಪ್ರಭಾವ ಇದೆ ಅಂತ ಹೇಳಿ ಆ ಮೂಗಿನ ತೆಗೆದ ಡೈಮಂಡ್ ತೆಗೆದ ತಕ್ಷಣ ತಲೆನೋವು ಹೊರಟೋಯ್ತು. 1 ವಾರದ 2-3 ದಿವಸದಲ್ಲೇ ತೆಗೆದ 1-1.5-2 ದಿವಸಕ್ಕೆ ತಲೆನೋವು ಹೊರಟೋಯ್ತಂತೆ. ಈ ಥರ ಡೈಮಂಡ್ ಎಫೆಕ್ಟ್ ಈ ಥರ ಇರುತ್ತೆ. ಅದಕ್ಕೆ ಡೈಮಂಡ್ ಹಾಕ್ತಕ್ಕಂಥವ್ರು ಯಾರಾದರೂ ಹಾಕಬೇಕು ಅಂದರೆ 1 ವಾರಗಳ ಕಾಲ ಅವ್ರು ಧಾರಣೆ ಮಾಡಿ ಸರಿ ಹೋಗಲಿಲ್ಲ ಅಂದರೆ, ಅಥವಾ ಅರಿಶಿನ ಬಟ್ಟೆಯಲ್ಲಿ ಮನೇಲಿ ಇಟ್ಟರೆ ಅದರ ಎಫೆಕ್ಟ್ಸ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅರಿಶಿನ ಬಟ್ಟೆಯಲ್ಲಿ ತೆಗೆದು ಅರಿಶಿನ ಕುಮಾರಿಸಿದೆ, ಹೂ ಪುಟ್ಟ ಇದು ಮಾಡಿ ಒಂದು ಡೈಮಂಡ್ ದೇವ್ರ ಮನೇಲಿ ಇಟ್ಟು ಆ ಮನೇಲಿ 1 ವಾರಗಳ ಕಾಲ, 7 ದಿವಸಗಳ ಕಾಲ ಏನು ತೊಂದರೆ ಆಗಿಲ್ಲ ಅಂದರೆ ಧಾರಣೆ ಮಾಡಿ. ಇಲ್ಲಾಂದರೆ ಎಫೆಕ್ಟ್ಸ್ ತೊಂದರೆ ಆಗಲಿಲ್ಲ ಅಂದರೆ, ಎಫೆಕ್ಟ್ ಆಯಿತು ಅಂದರೆ ಡಿಸ್ಪೋಸ್ ಮಾಡಿಬಿಡಿ ಅಂತ ಹೇಳ್ತಾನೆ. ಇದೊಂದು ನಿದರ್ಶನ, ಇದೊಂದು ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇನ್ನು ವೃಷಭ ರಾಶಿಯವರಿಗೆ ಶುಭವರ್ಣ, ಒಳ್ಳೆ ವರ್ಣ ಬಂದು ಬಿಳಿ, ಹಸಿರು ಮತ್ತು ಕಪ್ಪು ಚೆನ್ನಾಗಿ ಸೂಟ್ ಆಗುತ್ತೆ. ಅವರು ಏನಾದರೂ ಶುಭ ಕಾರ್ಯವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಆಗ್ನೇಯ ದಿಕ್ಕು ಬಹಳ ಸೂಟಬಲ್ ಆಗುತ್ತೆ ಅವರಿಗೆ. ಆಗ್ನೇಯ ದಿಕ್ಕಿಂದ ಪ್ರಯಾಣ ಬೆಳೆಸಿದರಾಗಲಿ ಬಹಳ ಸೂಟಬಲ್ ಆಗುತ್ತೆ ಅವರಿಗೆ. ಶುಭ ಸಂಖ್ಯೆ ಬಂದು 5, 6, 8 ಮತ್ತು ಶುಭ ದಿನಾಂಕಗಳು ಅವರ ವೃಷಭ ರಾಶಿಯವರಿಗೆ 6ನೇ ತಾರೀಕು, 9ನೇ ತಾರೀಕು, 15, 18, 24 ಮತ್ತು 27 ಇಷ್ಟು ಕೂಡ ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದ ಒಂದು ಫಲ ಸಿಗುತ್ತೆ. ಇದನ್ನು ನೀವು ಫಾಲೋ ಮಾಡಿ, ಭಾಳ ಶ್ರೇಯಸ್ಸಾಗುತ್ತೆ. ಇದು ಶುಭ ಫಲಗಳು ಅಂತ ಹೇಳ್ತಾ, ವೃಷಭ ರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಅವರು ಅಂದ್ಕೊಂಡಿದ್ದನ್ನ ಆಸ್ತಿ ವ್ಯವಹಾರಗಳಲ್ಲಿ ಕೊಂಡ್ಕೋಬೋದು, ಮನೆ ಕೊಂಡ್ಕೋಬೋದು, ಗೃಹಯೋಗ, ವಾಹನ ಯೋಗ, ವಸ್ತ್ರಾಭರಣಗಳ ಯೋಗ, ಅನೇಕ ಯೋಗಗಳು ಕೂಡ ಈ ವೃಷಭ ರಾಶಿಯವರಿಗೆ ಈ ಸರಿ ಇದೆ ಅಂತ ಹೇಳ್ತಾ, ನೆಕ್ಸ್ಟ್ ಮಿಥುನ ರಾಶಿಗೆ ಈಗ ನಾವು ಹೋಗೋಣ. ಇನ್ನು ಮಿಥುನ ರಾಶಿಯಲ್ಲಿ ಜನ್ಮರಾಶಿಯಿಂದ 10ನೇ ಮನೆ ಕರ್ಮಸ್ಥಾನ ಅಂತ ಕರೀತಾರೆ.
ಉದ್ಯೋಗ ಸ್ಥಾನದಲ್ಲಿ ಉದ್ಯೋಗಾಧಿಪತಿ ರವಿ, ಬಹಳ ಒತ್ತಡ ಅವರಿಗೆ, ಕೆಲಸ ಕಳ್ಕೊಳ್ತಕ್ಕಂಥದ್ದು, ಕೆಲಸ ಇಲ್ಲದೆ ಅವ್ರಿಗೆ ಕೆಲಸನೇ ಸಿಗಲ್ಲ ಅಂಥವ್ರು ಏನಪ್ಪ ಮಾಡ್ಬೋದು ಅಂದರೆ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಿದ್ರೆ ರವೆ ಅಥವಾ ಗೋಧಿ ಅಥವಾ ಪಾಯಸನ ರವೆಯಲ್ಲಿ ಕೂಡಿರ್ತಕ್ಕಂಥ ರವೆಯಲ್ಲಿ ನೈವೇದ್ಯ ಮಾಡಿರ್ತಕ್ಕಂಥ ಪಾಯಸವನ್ನು ಮನೇಲಿ ನೈವೇದ್ಯ ಮಾಡಿ ಹಂಚಿದ್ರೆ ಮನೆಗೆ ಬರೋ ಒಂದು ಬಂಧುಗಳಿಗೆ, ಹತ್ತಿರದವರಿಗೆ, ಅಕ್ಕಪಕ್ಕದವರಿಗೆ ಕೊಟ್ಟರೆ ರವೆಯಿಂದ ರಿಲೇಟೆಡ್ ಏನಾದರೂ ಒಂದು ನೈವೇದ್ಯವನ್ನು ಮಾಡಿ ಸಿಹಿ ತಿಂಡವನ್ನು ಮಾಡಿ ಕೆಲಸ ಸಿಗದೇ ಇದ್ದಾರೆ. ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದ ಬಹಳ ಕಿರುಕುಳ, ಅವರಿಗೆ ಬಹಳ ಒಂಥರ ಕಿರುಕುಳ ಇರುತ್ತೆ, ಕೆಲಸದಲ್ಲಿ ನೆಮ್ಮದಿ ಇರಲ್ಲ. ಅದು ಮಾಡೋದ್ರಿಂದ ಉದ್ಯೋಗದಲ್ಲಿ ಒಳ್ಳೆಯ ಫಲ ಸಿಗುತ್ತೆ, ಅವರಿಗೆ ಕೆಲಸ ಸಿಗುತ್ತೆ. ಆದಿತ್ಯ ಹೃದಯ ಪಾರಾಯಣ ಮಾಡಿಕೊಂಡ್ರೆ ಬಹಳ ಒಳ್ಳೆಯದವರು. ಮತ್ತು ಆರ್ದ್ರ ನಕ್ಷತ್ರ ಮಿಥುನ ರಾಶಿಯವರು, ಗುರುವು ಮಿಥುನ ರಾಶಿಯಲ್ಲಿ ಅಂದರೆ ಶತ್ರುಸ್ಥಾನದಲ್ಲಿ ಕೂತಿದ್ದಾನೆ ಈಗ ಮಿಥುನ ರಾಶಿಯವರಿಗೆ. ಮತ್ತು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಸರ್ಕಾರಿ ಸಂಬಂಧವಾಗಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರದಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ನಷ್ಟ, ಕೃಷಿಯಲ್ಲಿ ಅಲ್ಪ ಸ್ವಲ್ಪ ಫಲ ಮೊದಲಾದ ಅಶುಭ ಫಲಗಳು ಕಂಡುಬರುತ್ತೆ. ಗುರುವು ಮಿಥುನ ರಾಶಿಗೆ ಯಾವಾಗ 2ನೇ ಮನೆ ಧನಸ್ಥಾನ 2ನೇ ಮನೆಗೆ ಬರ್ತಾನೆ. ಧನಸ್ಥಾನ ಮತ್ತು ವಾಕ್ಸ್ಥಾನ ಅಂತ ಕರೀತಾರೆ 2ನೇ ಮನೆಗೆ. ಜೂನ್ 1ನೇ ತಾರೀಕಿಂದ ಧನಸ್ಥಾನ ಮತ್ತು ವಾಕ್ಸ್ಥಾನಕ್ಕೆ ಗುರು ಬರ್ತಾನೆ. ಆ ಕರ್ಕಾಟಕ ರಾಶಿಗೆ ಬರೋದ್ರಿಂದ ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕೀರ್ತಿ ವೃದ್ಧಿ, ಶುಭ ಕಾರ್ಯ ಯತ್ನ ಫಲ, ವಸ್ತ್ರಾಭರಣ ಪ್ರಾಪ್ತಿ, ಬಂಧು ಮಿತ್ರ ಸಹಾಯ ಮೊದಲಾದ ಫಲಗಳು ಲಭಿಸುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ದುಷ್ಟ ಜನರಿಂದ ತೊಂದರೆ, ಉದ್ಯೋಗದಲ್ಲಿ ಅಭಿವೃದ್ಧಿಗೆ ವಿಘ್ನ, ಅದೇ ಅವಾಗಲೇ ಹೇಳಿದ್ನಲ್ಲ, ಉದ್ಯೋಗದಲ್ಲಿ ಅಭಿವೃದ್ಧಿಗೆ ವಿಘ್ನ, ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ, ಕುಟುಂಬದಲ್ಲಿ ಅನಾರೋಗ್ಯ, ವೃಥಾ ಧನವ್ಯಯ ಮೊದಲಾದ ಫಲಗಳು ಉಂಟಾಗುತ್ತವೆ. ಮಿಥುನ ರಾಶಿಗೆ 10ನೇ ಮನೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಕೆಲಸದಲ್ಲಿ ತುಂಬ ತೊಂದರೆ ಇರೋದ್ರಿಂದ ಆದಿತ್ಯ ಹೃದಯ ಪಾರಾಯಣ ಮಾಡಿಕೊಂಡು ಬಹಳ ಶ್ರೇಯಸ್ಸಾಗುತ್ತೆ. ಮತ್ತು ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ, ಮೃಗಶಿರ ನಕ್ಷತ್ರ 3 ಮತ್ತು 4ನೇ ಪಾದ, ಮನೋರಸ ನಕ್ಷತ್ರ 1 ಮತ್ತು 2ನೇ ಪಾದವರೆಗೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯವರಿಗೆ ಶುಭವಾದ ವಾರ ಬುಧವಾರ, ಶುಕ್ರವಾರ ಮತ್ತು ಭಾನುವಾರ. ಶುಭವಾದ ಅವರ ರತ್ನಗಳು ಧಾರಣೆ ಮಾಡಬೇಕು ಅಂತಂದರೆ ಮಾಣಿಕ್ಯ, ಪಚ್ಚೆ, ವಜ್ರ, ರೆಡ್ ಡೈಮಂಡ್ ಆಗ್ಬೋದು, ಪಚ್ಚೆ ಎಲ್ಲ ಸಫೇರ್ ಅಂತ ಕರೀತಾರೆ, ವಜ್ರ ವೈಟ್ ಡೈಮಂಡ್ ಅಥವಾ ಪ್ಯೂರ್ ಡೈಮಂಡ್ ಹಾಕೋಬೋದು ಮಿಥುನ ರಾಶಿಯವರು. ಅವರಿಗೆ ಜಾತಕದಲ್ಲಿ ಸೂಟಾಗಿ ನೋಡ್ಕೋಬೇಕಾಗತ್ತೆ. ಇದು ಮಿಥುನ ರಾಶಿಯವರಿಗೆ. ಮತ್ತು ಶುಭ ದಿಕ್ಕು ಮಿಥುನ ರಾಶಿಯವರಿಗೆ ಸ್ವಲ್ಪ ಚೆನ್ನಾಗಿ ಸೂಟ್ ಆಗುತ್ತೆ. ಉತ್ತರ ದಿಕ್ಕಿಂದ ಪ್ರಯಾಣ ಮಾಡೋದು, ಉತ್ತರ ದಿಕ್ಕಿಂದ ಏನೋ ಪ್ರಾರಂಭ ಮಾಡೋದ್ರಿಂದ ಉತ್ತರದಲ್ಲಿ ಅವರಿಗೆ ತುಂಬ ಸೂಟ್ ಆಗುತ್ತೆ. ಶುಭ ಸಂಖ್ಯೆ ಮಿಥುನ ರಾಶಿಯವರಿಗೆ 3, 5, 6 ಮತ್ತು 8. ಮತ್ತು ಶುಭ ದಿನಾಂಕ 5, 14 ಮತ್ತು 23. ಇಷ್ಟು ಕೂಡ ಮಿಥುನ ರಾಶಿಯವರಿಗೆ ಒಂದು ಫಲ ಇದೆ. ಮತ್ತು ಮಿಥುನ ರಾಶಿಯವರಿಗೆ ನಾನು ಕೆಲವೊಂದು ಪಾಯಿಂಟ್ಸಿಂದ ಕುಂಡ್ಲಿಯಲ್ಲಿ ನೋಡಿಕೊಂಡು ಅವರಿಗೆ ಮಿಥುನ ರಾಶಿಯವರಿಗೆ ಜೂನ್ 1ನೇ ತಾರೀಕು ಮೇಲೆ ಪ್ರಯತ್ನ ಪಟ್ಟರೆ ಹೊಸ ಉದ್ಯೋಗದಲ್ಲಿ ಅವರಿಗೆ ಅವಕಾಶ ಸಿಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ವೃದ್ಧಿ ಇರುತ್ತೆ, ರೋಗ ಭೀತಿ ಕೂಡ ಇರುತ್ತೆ, ಧನಲಾಭ ಇರುತ್ತೆ, ಸುಖವಾದ ಭೋಜನವನ್ನು ಅವರು ಈ ಸಲ ಪಡೀತಾರೆ. ಸುಖವಾದ ಭೋಜನ ಅವರಿಗೆ ಅನ್ಎಕ್ಸ್ಪೆಕ್ಟೆಡ್ ಮೀಲ್ಸ್ ಅಂತಲೇ ಹೇಳ್ತಾರೆ. ಸುಖವಾದ ಭೋಜನವನ್ನು ಕೂಡ ಮಿಥುನ ರಾಶಿಯವರು 4ನೇದಲ್ಲಿ ಬುಧ ಇರೋದ್ರಿಂದ ರೋಗಬಾಧ ಇರುತ್ತೆ. 9ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಕಾರ್ಯದಲ್ಲಿ ನಷ್ಟ ಇರುತ್ತೆ. 10ನೇ ಮನೆಯಲ್ಲಿ ರವಿ ಇರೋದ್ರಿಂದ ಧನಲಾಭ ಕೂಡ ಆಗ್ತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ. ಸುಖವಾದ ಭೋಜನ ಇರುತ್ತೆ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ, ಪರವಾಗಿಲ್ಲ, ಊಟಕ್ಕೆ ಅವ್ರು ಏನು ಚಿಂತೆ ತೊಂದರೆ ಇರಲ್ಲ. ನೆಕ್ಸ್ಟ್ ಇಲ್ಲಿ ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಗೆ ಗುರು ಜನ್ಮರಾಶಿಗೆ ಬರ್ತಾನೆ. ಕರ್ಕಾಟಕ ರಾಶಿ ಗುರು ಉಚ್ಚಸ್ಥಾನ, ಬಹಳ ಪವರ್ಫುಲ್ ಜಾಗ. ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ 4ನೇ ಪಾದವರಿಗೆ, ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಬರುತ್ತೆ. ಈ ಕರ್ಕಾಟಕ ರಾಶಿಯಲ್ಲಿ ಅಷ್ಟಮದಲ್ಲಿ ರಾಹು ಇರ್ತಾನೆ. ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ 8ನೇ ಮನೆಯಲ್ಲಿ ರಾಹು ಬರೋದ್ರಿಂದ, ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಅವರಿಗೆ ಕಣ್ಣಿನ ಒಂದು ಪ್ರಾಬ್ಲಮ್ ಇರುತ್ತೆ. ಸ್ಪೆಕ್ಸ್ ಹಾಕದೇ ಇರೋರು ಕೂಡ ಸ್ಪೆಕ್ಸ್ ಹಾಕ್ತಕ್ಕಂಥ ಒಂದು ಇದಿರುತ್ತೆ. ಮತ್ತು ಕಣ್ಣಿನ ಪ್ರಾಬ್ಲಮ್ ಇರೋದ್ರಿಂದ ಕಣ್ಣು ಬಹಳ ಕೇರ್ಫುಲ್ ಆಗಿರಬೇಕು. ಎಲ್ಲ ತಗುಲಿಸ್ಕೊಳ್ಳೋದು, ಯಾವುದೊಂದು ಕಡ್ಡಿ ತಗುಲಿಸ್ಕೊಳ್ಳೋದು ಆ ಥರ ಎಲ್ಲ ಇರುತ್ತೆ. ಕಣ್ಣಿನ ಪ್ರಾಬ್ಲಮ್ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾವುದು ಕೊರೆಗೆರೆ ಬಂದಿದ ತಕ್ಷಣ ಆಪರೇಷನ್ ಮಾಡಿಸ್ಕೊಂಬಿಡಿ.
ಕರ್ಕಾಟಕ ರಾಶಿಯವರು. 8ನೇ ಮನೆಯಲ್ಲಿ ರಾಹು ಇರ್ತಾನೆ. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರುಪೇರು ಇರುತ್ತೆ. ವಾಹನಗಳಿಂದ ಸ್ವಲ್ಪ ಹುಷಾರಾಗಿರಬೇಕು. ಗಾಡಿಯಿಂದ ಬೀಳೋದು, ಕಾಲ್ಗಿಲ್ ತೆಗೆದುಕೊಳ್ಳೋದು, ಮತ್ತು ಮಂಡಿ ನೋವು. ಕರ್ಕಾಟಕ ರಾಶಿಗೆ ಮಂಡಿ ನೋವು. ಕರ್ಕಾಟಕ ಚರ್ಮದ ರೋಗ ಕೂಡ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಅಷ್ಟಮದಲ್ಲಿ ರಾಹು ಅಂದರೆ 8 ಇಸ್ ದ ಪ್ಲೇಸ್ ಆಫ್ ಹೆಲ್ತ್ ಆ್ಯಂಡ್ ಪ್ರಾಸ್ಪರಸ್ ಅಂತಿಲ್ಲ. ಆರೋಗ್ಯ ಮತ್ತು ಅಭಿವೃದ್ಧಿ ಜಾಗದಲ್ಲಿ ರಾಹು ಕೂತಿದ್ದಾನೆ. ಈಗ ಆ ರಾಹು ಸರ್ಪಗ್ರಹ, ಸರ್ಪದ ಒಂದು ರಿಲೇಟೆಡ್ ಪ್ಲಾನೆಟ್ ಅಲ್ಲಿರೋದ್ರಿಂದ ಏನು ಚರ್ಮದ ಒಂದು ಪ್ರಾಬ್ಲಮ್ ಬರ್ತಕ್ಕಂಥ ಒಂದು ಸನ್ನಿ ಇದಿರುತ್ತೆ. ಅದನ್ನು ಸುಬ್ರಹ್ಮಣ್ಯೇಶ್ವರಿಗೆ ಪೂಜೆ ಮಾಡೋದ್ರಿಂದ ಸ್ವಲ್ಪ ಒಳ್ಳೆಯದು, ಶ್ರೇಯಸ್ಸು. ಬಟ್ ಆದ್ರೂ ಅವರು ಅಲರ್ಟ್ ಆಗಿದ್ದರೆ ಬಹಳ ಒಳ್ಳೆಯದು ಕರ್ಕಾಟಕ ರಾಶಿಯವರು. ಮತ್ತು ಮಿಥುನ ಮತ್ತು ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ ಒಳ್ಳೆಯ ಫಲಗಳನ್ನು ನಿರೀಕ್ಷಿಸಲಾರೆ. ಸಂಚಾರಾದಿಯಾಗಿ ಸ್ಥಳ ಬದಲಾವಣೆ, ಚೇಂಜ್ ಆಫ್ ಪ್ಲೇಸ್ ಆಗಿ ಆಗ್ತಕ್ಕಂಥ ಇದಿದೆ. ಪ್ರಯಾಣದಲ್ಲಿ ಅಡಚಣೆ, ಎಲ್ಲಾದರೂ ಬಹಳ ಕೇರ್ಫುಲ್ ಆಗಿರ್ಬೇಕು ಕರ್ಕಾಟಕ ರಾಶಿಯವರು. ಪ್ರಯಾಣದಲ್ಲಿ ಅಡಚಣೆ ಇರುತ್ತೆ. ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ, ಮಿತ್ರರಿಂದ ವಂಚನೆ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೃಷಿಯಲ್ಲಿ ಅಲ್ಪ ಫಲ. ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು, ವ್ಯಾಪಾರ ವ್ಯವಹರಿಸುವ ಜೂನ್ 1ನೇ ತಾರೀಕಿಂದ ಸಿಂಹರಾಶಿ, ಅದು ಅಂದರೆ 2ನೇ ಮನೆ ಧನಸ್ಥಾನಕ್ಕೆ ಹೋಗುವಾಗ ಸಿಂಹರಾಶಿ ಸಂಚರಿಸುವಾಗ ಶುಭದಾಯಕನಾಗಿದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಬಂಧು ಮಿತ್ರ ಸಹಾಯ, ಆರೋಗ್ಯ ಸುಧಾರಣೆ, ವಸ್ತ್ರಾಭರಣ ಪ್ರಾಪ್ತಿ ಉಂಟಾಗುತ್ತದೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸಿರುವ ಕಾಲದಲ್ಲಿ ಕುಟುಂಬದಲ್ಲಿ ಅನಾರೋಗ್ಯ. 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಇರ್ತಾನೆ ಶನಿ. ಈಗ ಅವರಿಗೆ ಕರ್ಕಾಟಕ ರಾಶಿಯವರಿಗೆ ಸರ್ಕಾರಿ ಸಂಬಂಧವಾದ ವ್ಯವಹಾರಗಳಲ್ಲಿ ಅಪಜಯ, ಆರ್ಥಿಕ ಪರಿಸ್ಥಿತಿಯಿಂದಾಗಿ ಋಣಬಾಧೆ, ವ್ಯಾಪಾರದಲ್ಲಿ ನಷ್ಟ, ಅಧಿಕ ಖರ್ಚು ಮೊದಲಾದ ಅಶುಭಗಳು ಕಾಣಬರುತ್ತವೆ. ಕರ್ಕಾಟಕ ರಾಶಿಯವರಿಗೆ ಇದಿಷ್ಟು ಕೂಡ ಕರ್ಕಾಟಕ ರಾಶಿಯವರ ಫಲ. ಕರ್ಕಾಟಕ ರಾಶಿಯವರಿಗೆ ಶುಭರತ್ನ ಬಂದು ಶುಭವಾರ, ಒಳ್ಳೆಯ ವಾರಗಳು ಸೋಮವಾರ ಬಹಳ ಶ್ರೇಯಸ್ಸು. ಮಂಗಳವಾರ ಮತ್ತು ಗುರುವಾರಗಳು ಕರ್ಕಾಟಕ ರಾಶಿಗಳೇ, ಸೋಮವಾರ, ಮಂಗಳವಾರ, ಗುರುವಾರ ಈ 3 ವಾರಗಳು ಕರ್ಕಾಟಕ ಬಹಳ ಶ್ರೇಯಸ್ಸು. ಶುಭರತ್ನ ಬಂದು ಮುತ್ತು ಮತ್ತು ಹವಳನ ಅವರು ಧಾರಣೆ ಮಾಡ್ಬೋದು. ಪುಷ್ಯರಾಗ, ಎಲ್ಲೋ ಸಫೇರ್ ಅಂತ ಹೇಳ್ತಾರೆ, ಹವಳವನ್ನು ಅವರು ಧಾರಣೆ ಮಾಡ್ಬೋದು. ಮತ್ತು ಶುಭವರ್ಣ ಒಳ್ಳೆಯ ಬಿಳಿ, ಕೆಂಪು ಮತ್ತು ಹಳದಿ. ಬಿಳಿ ಮತ್ತು ಕೆಂಪುದಂದರೆ ಕರ್ಕಾಟಕ ರಾಶಿಗೆ ಬಹಳ ಇಷ್ಟ. ಕೆಂಪುದು ಒಂದು ವಸ್ತ್ರ, ಅದು ಕೆಂಪುದು ಏನೇ ಇರಲಿ ಕರ್ಕಾಟಕ ಬಹಳ ಇಷ್ಟ ಆಗುತ್ತೆ. ಬಿಳಿ ವಸ್ತ್ರ ಅಂದರೆ ಕೂಡ ಬಹಳ ಅವ್ರಿಗೆ ಇಷ್ಟ. ಹಳದಿ ಸಮ್ಮಿಶ್ರ ಫಲ, ಅದು ಸಮ್ಮಿಶ್ರ ಫಲ ಅಂತ ಹೇಳ್ತಾನೆ. ಬಿಳಿ, ಕೆಂಪು, ಹಳದಿ ಈ ಇಷ್ಟು ಅವರಿಗೆ ಶ್ರೇಯಸ್ಸು. ಮತ್ತು ಶುಭ ಸಂಖ್ಯೆ 2, 3, 9, ಯೂನಿವರ್ಸಲ್ ನಂಬರ್ 9 ಅಂತಲೇ ಹೇಳ್ತಾರೆ. 9 ಅನ್ನೋದನ್ನು ಬಹಳ ಸೂಟಬಲ್ ಆಗುತ್ತೆ ಅವರಿಗೆ. 2, 3, 9 ಈ 9ನೇ ನಂಬರ್ ಬಹಳ ಸೂಟ್ ಆಗುತ್ತೆ ಅವರಿಗೆ. ಶುಭ ದಿನಾಂಕ 2, 7, 11, 16, 20ನೇ ತಾರೀಕುಗಳು, 25 ಮತ್ತು 29 ತಾರೀಕುಗಳು ಇಷ್ಟು ಕೂಡ ಕರ್ಕಾಟಕ ರಾಶಿಗೆ ಒಳ್ಳೆಯ ಶ್ರೇಯಸ್ ಉಂಟಾಗುತ್ತೆ ಅಂತ ಹೇಳ್ತಾ, ಈಗ ಕರ್ಕಾಟಕ ರಾಶಿಯವರಿಗೆ ಇನ್ನು ಹೆಚ್ಚಿನ ಫಲ ಅಂದರೆ ಭಾವನಾತ್ಮಕ ಸ್ಥಿರತೆ. ಜನ್ಮರಾಶಿಯಲ್ಲಿ ಗುರು ಜೂನ್ 1ನೇ ತಾರೀಕು ಬರೋದ್ರಿಂದ ಆಧ್ಯಾತ್ಮಿಕವಾಗಲಿ ಗುರುವನ್ನು ಪಡ್ಕೋಬೇಕು. ಸ್ಪಿರಿಚುವಲ್ ಪ್ರೋಗ್ರೆಸ್ ಅಂತ ಹೇಳ್ತಾರೆ. ಇದು ಶುಭವಾದ ಒಂದು ಅವರಿಗೆ 2 ವರ್ಷಗಳ ಕಾಲ ಸ್ಪಿರಿಚುವಲ್ ಅಟೈನ್ಮೆಂಟ್ ಅಂತ ಹೇಳ್ತಾರೆ. ಕೇತು 11ನೇ ಮೇಲೆ ಲಾಭಸ್ಥಾನದಿಂದ ಬಹಳ ಶ್ರೇಯಸ್ ಮಾಡ್ತಾನೆ. ಕರ್ಕಾಟಕ ರಾಶಿಯಿಂದ 2ನೇ ಮನೆಯಲ್ಲೇ ಕೇತು ಇದ್ರೂ ಕೂಡ, 2ನೇ ಮನೆ ಧನಸ್ಥಾನದಲ್ಲಿ ಇದ್ರೂ ಕೂಡ ಕೇತು ಮೋಕ್ಷಕಾರಕ ಅಂತ ಕೂಡ ಹೇಳ್ತಾರೆ. ಆದರೆ ಗುರು ಜನ್ಮರಾಶಿಯಲ್ಲಿ ಕರ್ಕಾಟಕ ಉಚ್ಚಸ್ಥಾನದಲ್ಲಿರೋದ್ರಿಂದ ಆಧ್ಯಾತ್ಮಿಕವಾಗಿ ಅವರು ಏನು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ. ಸ್ಪಿರಿಚುವಲಿ ಇಫ್ ದೇ ಆರ್ ಮೆಡಿಟೇಟಿಂಗ್, ಅದೇ ಧ್ಯಾನ ಮಾಡ್ತಿದ್ರೆ, ಜಪ ತಪಾದಿಗಳನ್ನು ಮಾಡಿದರೆ ಅವರು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ. ಯಾರು ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ, ಜವಾಬ್ದಾರಿ ಜಾಸ್ತಿ ಇರುತ್ತೆ, ಹಣಕಾಸು ವ್ಯವಹಾರಗಳಲ್ಲಿ ಶುಭ ಆಗುತ್ತೆ. ಮತ್ತು ಕರ್ಕಾಟಕ ರಾಶಿ ಭೂಮಿಯನ್ನು ಖರೀದಿಸ್ಬೋದು, ಇವಾಗ ಮನೆ ಖರೀದಿ ಮಾಡ್ಬೋದು. ಕುಟುಂಬದಲ್ಲಿ ಬಹಳ ಕಾಳಜಿ ಇರುತ್ತೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಮತ್ತು 2ನೇ ಮನೆ ಕೇತು ಇರೋದ್ರಿಂದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ವ್ಯಾಧಿ ಇರುತ್ತೆ ಒಂಚೂರು. 3ನೇ ಮನೆಯಲ್ಲಿ ಚಂದ್ರ ಇದರಿಂದ ದ್ರವ್ಯ ಲಾಭ ಅಂತ ಹೇಳಿ ಇರುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ಇಷ್ಟು ಈ ಫಲವಿದೆ. ಮತ್ತು 8ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮೃತ್ಯು, ವಾಹನಗಳಿಂದ ಅಪಘಾತ, ಮೃತ್ಯು ಆಗತಕ್ಕಂಥ ಒಂದು ಇರುತ್ತೆ. ಬಹಳ ಹುಷಾರಾಗಿರಬೇಕು. 8ನೇ ಮನೆ ರಾಹು ಬಹಳ ಮೋಸ್ಟ್ ಡೇಂಜರಸ್ ಅದು. 9ನೇ ಮನೆಯಲ್ಲಿ ಕಾರ್ಯನಷ್ಟ, ಶನಿ 9ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕಾರ್ಯನಷ್ಟ ಆಗುತ್ತೆ. 10ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಧನವ್ಯಯ, ತುಂಬ ಖರ್ಚಿರುತ್ತೆ. ಬಹಳ ಅಲರ್ಟ್ ಆಗಿರಬೇಕು ಕರ್ಕಾಟಕ ರಾಶಿ. ಇಷ್ಟು ಕರ್ಕಾಟಕ ರಾಶಿಯವರ ಒಂದು ಫಲ. ನೆಕ್ಸ್ಟ್ ಇನ್ನು ಸಿಂಹರಾಶಿಯವರು. ಇನ್ನು ಸಿಂಹರಾಶಿಯಲ್ಲಿ
ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಸಿಂಹರಾಶಿಯಲ್ಲಿ ಸ್ವಲ್ಪ ತೊಂದರೆ ಇದೆ, ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ಸಿಂಹರಾಶಿಯವರಿಗೆ. ಅಷ್ಟಮ ಗುರು ಅಂತ ಹೇಳ್ತಾನೆ. ಹೆಲ್ತ್ ವೈಸ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಸಿಂಹರಾಶಿಯವರಿಗೆ. 8ನೇ ಮನೆ ಶನಿ, ಅಷ್ಟಮ ಶನಿ, 8ನೇ ಮನೆ ಶನಿ. ಸಿಂಹರಾಶಿ ಬಹಳ ಹುಷಾರಾಗಿರ್ಬೇಕು, ಆರೋಗ್ಯದಲ್ಲಿ ಬಹಳ ಹುಷಾರಾಗಿರಬೇಕು. ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಸ್ವಲ್ಪ ಹುಷಾರಾಗಿರಬೇಕು. ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಸಿಂಹರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಅಂದರೆ ಈಗ ಸಿಂಹರಾಶಿಯವರಿಗೆ ಗುರು ಲಾಭಸ್ಥಾನದಲ್ಲಿದ್ದಾನೆ, 11th ಹೌಸ್. ಮಿಥುನ ರಾಶಿಯಿಂದ ಜನ್ಮರಾಶಿಯಿಂದ ಲಾಭಸ್ಥಾನದಲ್ಲಿದ್ದಾನೆ ಗುರು. ನೆಮ್ಮದಿಯ ವಾತಾವರಣ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಯತ್ನ ಕಾರ್ಯ ಅನುಕೂಲ, ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ. ಸಿಂಹರಾಶಿಯವರಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳ ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ, ಸತ್ಕರ್ಮ ಆಸಕ್ತಿ ಮೊದಲಾದ ಶುಭಫಲಗಳು ಉಂಟಾಗುತ್ತೆ. ಗುರು ಕರ್ಕಾಟಕ ರಾಶಿಗೆ ಜೂನ್ 1ನೇ ತಾರೀಕಿಂದ ಬರಬೇಕಾದ್ರೆ ಕರ್ಕಾಟಕ ಮತ್ತು ಸಿಂಹರಾಶಿ ಸಂಚರಿಸುವಾಗ ಮನಸ್ಸಿಗೆ ಚಿಂತೆ, ಸ್ಥಳ ಬದಲಾವಣೆ, ಚೇಂಜ್ ಆಫ್ ಪ್ಲೇಸ್, ಸ್ಥಾನ ಪಲ್ಲಟ ಅಂತ ಹೇಳ್ತಾರೆ, ಸ್ಥಳ ಬದಲಾವಣೆ, ವೃಥಾ ಧನವ್ಯಯ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ ಕಂಡುಬರುತ್ತೆ. ಶನಿ ಈಗ 8ನೇ ಮನೆಯಲ್ಲಿ ಇರೋದ್ರಿಂದ ಅಲ್ಪ ಪ್ರಗತಿ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರರಿಂದ ಅವಮಾನ, ಹಣದ ಅಡಚಣೆ, ಅನಾರೋಗ್ಯ ಉಂಟಾಗುತ್ತೆ ಅಂತ ಹೇಳಿ ಈ ಸಿಂಹರಾಶಿಯವರಿಗೆ ಇಷ್ಟು ಫಲಗಳಿರುತ್ತೆ. ಸಿಂಹರಾಶಿಯವರಿಗೆ ಬಹಳ ಇವರು ಗೌರವ ಪ್ರತಿಷ್ಠೆಯನ್ನು ತುಂಬ ಇಷ್ಟಪಡ್ತಾರೆ. ಅವರು ಉದ್ಯೋಗದಲ್ಲಿ ಸ್ವಲ್ಪ ಶುಭ ಫಲ, ಈಗ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಉದ್ಯೋಗದಲ್ಲಿ, ಸ್ವಲ್ಪ ಸಿಂಹರಾಶಿಯವರಿಗೆ ಕೆಲಸದಲ್ಲಿ ತೊಂದರೆ ಇರುತ್ತೆ. ಬಟ್ ಜೂನ್ 1ನೇ ತಾರೀಕಿಂದ ಅಂದರೆ ಸ್ವಲ್ಪ ಚೇಂಜಸ್ ಆಗುತ್ತೆ, ಬದಲಾವಣೆಗಳಾಗುತ್ತೆ ಅವರಿಗೆ. ಮಕ್ಕಳಿಂದ ಬಹಳ ಸಂತೋಷ ಅವರಿಗೆ ಇರ್ತಕ್ಕಂಥ ಈಗ ಆರೋಗ್ಯ ಸ್ಥಿತಿನಲ್ಲಿ ಮತ್ತು ಬೇರೆ ಒಂದು ಯೋಜನೆಗಳಲ್ಲಿ ಮಕ್ಕಳು ನೋಡಿಕೊಂಡವರು ಸ್ವಲ್ಪ ಬ್ಯಾಲೆನ್ಸಿಂಗ್ ಸ್ಟೇಟಿಗೆ ಬರ್ತಾರೆ. ಹೃದಯದಲ್ಲಿ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ನೋಡಿ, ಇದು ತುಂಬ ಇಂಪಾರ್ಟೆಂಟಾಗಿ ಇಲ್ಲಿ ಇದೆ. ಹೃದಯದ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಮತ್ತು ಬುದ್ಧಿ ಕ್ಲೇಶ ಸಾಧ್ಯತೆ, ಮನಸ್ಸು ಸ್ವಲ್ಪ ಒಂಥರ ಡಿಪ್ರೆಸ್ಗೆ ಹೋಗ್ತಕ್ಕಂಥ ಒಂದು ಇದಿದೆ ಸಿಂಹರಾಶಿಯವರಿಗೆ. ಯಾಕಂದರೆ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು ಸಿಂಹರಾಶಿಯವರು, ತುಂಬ ಅಲರ್ಟ್ ಆಗಿರಬೇಕು. ವಾಹನಗಳಿಂದ ಕೂಡ ಬಹಳ ಅಲರ್ಟ್ ಆಗಿರಬೇಕು, ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಬಹಳ ಹುಷಾರಾಗಿರಬೇಕು. ಇದು ಸಿಂಹರಾಶಿಯವರ ಫಲ. ಇನ್ನು ಕನ್ಯಾ ರಾಶಿಯವರು, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ. ಜನ್ಮರಾಶಿಯಿಂದ 7ನೇ ಮನೆಯಲ್ಲಿ, ಜನ್ಮರಾಶಿ 7ನೇ ಮನೆ ಶನಿ ದೃಷ್ಟಿ ನೋಡ್ತಾ ಇದ್ದಾನೆ. 7ನೇ ಮನೆ ಬಂದು ಮಾಂಗಲ್ಯ ಸ್ಥಾನ ಮತ್ತು ಪತ್ನಿ ಸ್ಥಾನ ಅಂತ ಹೇಳ್ತಾರೆ. ಜನ್ಮರಾಶಿಯಿಂದ 7ನೇ ಮನೆ ದೃಷ್ಟಿ ಇದೆ. ಪತ್ನಿ ಸ್ಥಾನ, ಗಂಡ ಹೆಂಡತಿಯಲ್ಲಿ ಜಗಳ, ಸಾಂಸಾರಿಕ ಇದರಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಿರುಕುಳ, ಅಲ್ಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲೇ ಸ್ವಲ್ಪ ಮನಸ್ತಾಪಗಳಿರುತ್ತೆ. ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ. 6ರಲ್ಲಿ ರಾಹು, ಕುಂಭರಾಹು ಸಮ್ಮಿಶ್ರ ಫಲ ಅಂತ ಹೇಳ್ತಾನೆ. ಕೇತು 12ರಲ್ಲಿ ಇರೋದ್ರಿಂದ ವ್ಯಾಧಿಪತಿ ವ್ಯಯಸ್ಥಾನದಲ್ಲಿರೋದಕ್ಕೆ 12ರಲ್ಲಿ ಇರ್ತಾನೆ ಕೇತು. ಯಾವುದು ಕನ್ಯಾ ರಾಶಿಯವರಿಗೆ, ಸಿಂಹರಾಶಿಯಲ್ಲಿ ಇದ್ದಾನೆ. 12ರಲ್ಲಿ ಇರೋದ್ರಿಂದ ಓಡಾಟ, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು, ತೀರ್ಥಯಾತ್ರಾ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಅಟೆಂಡ್ ಮಾಡ್ತಕ್ಕಂಥದ್ದು, ಮೋಕ್ಷಕಾರಕ. ಅವ್ರೇನಿದೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ಸಾಧನೆ ಮಾಡಿದ್ರು ಕೂಡ ಕನ್ಯಾ ರಾಶಿಯವರಿಗೆ ಸ್ಪಿರಿಚುವಲ್ ಅಟೈನ್ಮೆಂಟ್ ಅಂತ ಏನು ಹೇಳ್ತಾರೆ, ಅದು ಪಡ್ಕೊಳ್ತಕ್ಕಂಥ ಒಂದು ಇದಿರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹ ಇರೋದಕ್ಕೆ ಇರುತ್ತೆ ಅವರಿಗೆ. ಗುರುವು ಈ ಕನ್ಯಾ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಸಿಂಹ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು, ಕೃಷಿಯಲ್ಲಿ ಅಲ್ಪ ಫಲ, ಮನಸ್ಸಿಗೆ ಚಿಂತೆ, ಕಾರ್ಯಸಾಧನೆಗಾಗಿ ತಿರುಗಾಟ, ಬಂಧು ಮಿತ್ರರಲ್ಲಿ ಅಸಹಕಾರ, ವ್ಯಾಪಾರ ವ್ಯವಹಾರದಲ್ಲಿ ಸಾಧಾರಣ ಪ್ರಗತಿ, ಅಧಿಕ ಖರ್ಚು, ಪ್ರಯಾಣದಲ್ಲಿ ಅಡಚಣೆ. ಕಟಕ ರಾಶಿಯಲ್ಲಿ ಜೂನ್ 1ನೇ ತಾರೀಕಿಂದ ಕಟಕ ರಾಶಿಗೆ ಗುರು ಬರೋದರಿಂದ ಮಿಥುನ ರಾಶಿಯವರಿಗೆ ಧನಸ್ಥಾನಕ್ಕೆ ಬರ್ತಾನೆ. ಧನಸ್ಥಾನ ಮತ್ತು ವಾಕ್ಸ್ಥಾನಕ್ಕೆ ಗುರು ಬರೋದರಿಂದ ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದಲ್ಲಿ, ಜನ್ಮರಾಶಿಯಿಂದ ಲಾಭಸ್ಥಾನಕ್ಕೆ ಬರ್ತಾನೆ ಕನ್ಯಾ ರಾಶಿಯವರಿಗೆ. ಕಟಕ ರಾಶಿಯಲ್ಲಿ ಗುರು ಸಂಚರಿಸುವಾಗ ಯತ್ನ ಕಾರ್ಯಾನುಕೂಲ, ಅವ್ರು ಅಂದ್ಕೊಂಡಿದ್ದಲ್ಲಿ ಸಕ್ಸಸ್ ಆಗುತ್ತೆ. ಜೂನ್ 1ನೇ ತಾರೀಕಿಂದ ಕನ್ಯಾ ರಾಶಿಯವರಿಗೆ ಜ್ಞಾಪಕ ಇಟ್ಕೊಳ್ಳಿ. ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ. ಗುರು ಲಾಭಸ್ಥಾನ ಮತ್ತು ಉಚ್ಚಸ್ಥಾನಕ್ಕೆ ಬರೋದ್ರಿಂದ ಲಾಭದಾನ ಮಂಗಳ ಕಾರ್ಯ ನಡೆಯುವಿಕೆ, ಬಂಧು ಮಿತ್ರರಲ್ಲಿ ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಮೊದಲಾದ ಶುಭ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ವ್ಯರ್ಥ ಧನಹಾನಿ, ಪರಸ್ಥಳವಾಸ, ಮನಸ್ಸಿಗೆ ಬೇಸರ,
ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವಿರೋಧಿಗಳಿಂದ ತೊಂದರೆ ಮೊದಲಾದ ಶುಭಫಲಗಳು ಉಂಟಾಗುತ್ತೆ. ಅಂದರೆ ಫ್ಯಾಮಿಲಿ ಸರ್ಕಲ್ ಕೂಡ ಸ್ವಲ್ಪ ಮನಸ್ತಾಪಗಳು, ಗಂಡ ಹೆಂಡತಿಗಳು ವೈಮನಸ್ಸುಗಳು ಬರ್ತಕ್ಕಂಥ ಒಂದು ಇದಿದೆ. ತುಂಬ ಅಲರ್ಟ್ ಆಗಿರಬೇಕು ಅಷ್ಟೇ. ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಟೈಮ್ ಚೆನ್ನಾಗಿಲ್ಲಪ್ಪ, ಜಾಸ್ತಿ ಮಾತಾಡೋಕೆ ಹೋಗಬಾರ್ದು, ಕಮ್ಯುನಿಕೇಟ್ ಮಾಡಬಾರ್ದು ಅಂತ ಗಂಡ ಹೆಂಡತಿಗಳು ಎಷ್ಟು ಬೇಕೋ ಅಷ್ಟು ಕಮ್ಯುನಿಕೇಟ್ ಮಾಡಿಕೊಂಡು ಅಷ್ಟರಲ್ಲೇ ಮುಗಿಸ್ಕೊಳ್ತಾ ಇರಬೇಕು. ಇಲ್ಲ ತೀವ್ರ ಪ್ರಕೋಪಕ್ಕೆ ಹೋಗೋ ಏನೋ ಆಗ್ತಕ್ಕಂಥ ಚಾನ್ಸಸ್ ಇದೆ ಕನ್ಯಾ ರಾಶಿಯವರಿಗೆ. ಮತ್ತು ಈ ಕನ್ಯಾ ರಾಶಿಯವರಿಗೆ ಶುಭವಾರ ಬಂದು ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಇದು ಶುಭವಾರಗಳು. ಶುಭರತ್ನ ಬಂದು ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ, ರೆಡ್ ಡೈಮಂಡ್ ಅಂತ ಹೇಳ್ತಾರೆ. ಪಚ್ಚೆ, ಯೆಲ್ಲೋ ಸಫೇರ್ ಮತ್ತು ವಜ್ರ ಸೂಟ್ ಆಗುತ್ತೆ. ಶುಭವರ್ಣ ಅವರಿಗೆ ಶುಭವಾದ ಒಂದು ಕಲರ್ ಸೂಟ್ ಆಗಬೇಕಂದ್ರೆ ಕೆಂಪುದು ಬಹಳ ಸೂಟ್ ಆಗುತ್ತೆ. ಹುಲ್ಲು ಹಸಿರು ಒಂದೇ ಗ್ರೀನ್ ಎಂಬ್ರಾಯ್ಡ್ ಅಂತ ಹೇಳ್ತಾರೆ, ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅವರಿಗೆ. ಶ್ಯಾಮ ಅಂದರೆ ಕಪ್ಪುದು ಕೂಡ ಅವರಿಗೆ ಸೂಟ್ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಪರವಾಗಿಲ್ಲ, ಕಪ್ಪುದು ಕಾಲ್ಗಿರಿಯನ್ನು ತೊಗೋಬೇಕು ಅಂದರೂ ಕೂಡ ತೊಗೋಬೋದು. ಶುಭ ಸಂಖ್ಯೆ ಬಂದು ಅವರು ಶುಭ ದಿಕ್ಕು ಕನ್ಯಾ ರಾಶಿಯವರಿಗೆ ಉತ್ತರ ದಿಕ್ಕು ಸ್ವಲ್ಪ ಸೂಟಬಲ್ ಆಗುತ್ತೆ ಅಂತ ಹೇಳ್ತಾರೆ. ಶುಭ ಸಂಖ್ಯೆ ಬಂದು 3, 5, 6 ಮತ್ತು 8 ಇಷ್ಟು ಕೂಡ ಶುಭ ಸಂಖ್ಯೆಗಳವರಿಗೆ. ಶುಭ ದಿನಾಂಕ 5, 14 ಮತ್ತು 23 ಕನ್ಯಾ ರಾಶಿಯವರಿಗೆ 5ನೇ ತಾರೀಕು, 14ನೇ ತಾರೀಕು ಮತ್ತು 23ನೇ ತಾರೀಕು ಇಷ್ಟರಲ್ಲಿ ಏನಾದರೂ ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಸಕ್ಸಸ್ ಆಗ್ತಕ್ಕಂಥ ಒಂದು ನಿದರ್ಶನಗಳಿದೆ. ಇದಿಷ್ಟು ಕೂಡ ಕನ್ಯಾ ರಾಶಿಯವರೆಲ್ಲ ಗೋಚಾರ ಫಲ ಅಂದರೆ ಈ ವರ್ಷದಲ್ಲಿ ಈ ಯುಗಾದಿಯಿಂದ ಬರೋ ಯುಗಾದಿವರೆಗೂ ಆಗ್ತಕ್ಕಂಥ ಒಂದು ಫಲ. ಇನ್ನು ತುಲಾ ರಾಶಿಯವರು ಚಿತ್ತಾ ನಕ್ಷತ್ರ 3ನೇ ಪಾದ, ಸ್ವಾತಿ ನಕ್ಷತ್ರ 4ನೇ ಪಾದ, ಚಿತ್ತಾ ಮತ್ತು ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರ ಅಷ್ಟು 4 ಪಾದಗಳು, ವಿಶಾಖ ಮತ್ತು 1 ಮತ್ತು 2ನೇ ಪಾದಗಳು. ಈ ತುಲಾ ರಾಶಿಯವರು ಏನಾಗ್ತಂದ್ರೆ ಎಸ್ಪೆಷಲಿ ವಿಶಾಖ ನಕ್ಷತ್ರದವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ಆ ಸ್ಟ್ರೈಟ್ ಫಾರ್ವರ್ಡೇ ಅವರಿಗೆ ಒಂದು ವಿರೋಧವನ್ನು ತರುತ್ತೆ. ಸ್ವಾತಿ ನಕ್ಷತ್ರ ಆಗಲಿ, ವಿಶಾಖ ನಕ್ಷತ್ರ, ಚಿತ್ತಾ ನಕ್ಷತ್ರ ಸ್ವಲ್ಪ ಅಡ್ಜಸ್ಟಬಲ್ ನೇಚರ್ ಇರ್ತಾರೆ, ಸ್ವಲ್ಪ ಅಡ್ಜಸ್ಟಬಲ್ಲು. ಈ ಸ್ವಾತಿ ನಕ್ಷತ್ರದವರು ಸ್ವಲ್ಪ ಡೈರೆಕ್ಟಾಗಿ ಹೇಳಕ್ಕೆ ಹೋಗ್ತಾರೆ. ಅದೇ ಅವರಿಗೆ ಮುಳುಗಡೆ ಅಂದರೆ ಅವ್ರ ತೊಂದರೆ, ಶತ್ರುಗಳು ಜಾಸ್ತಿ ಆಗ್ತಾರೆ ಸ್ವಾತಿ ನಕ್ಷತ್ರ ತುಲಾರಾಶಿಗೆ. ಸ್ವಾತಿ ನಕ್ಷತ್ರದವರಿಗೆ ಸುಮಾರು ಒಂದು 7-8 ವರ್ಷಗಳಿಂದ ಸತತವಾದ ಒಂದು ಟಾರ್ಚರ್, ಅಂದರೆ ಸೈಟ್ ಏನಾದರೂ ಇದ್ರೆ ಕಳ್ಕೊಳ್ಳೋದು, ಅಥವಾ ಮನೆಯಲ್ಲಿ ಅವ್ರ ಮನೆಯಲ್ಲಿ ಯಾರಾದರೂ ಹೋಗಿರ್ತಾರೆ. ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ, ವಿಶಾಖ ಮತ್ತು ತುಲಾರಾಶಿಯವರಿಗೆ ಅವ್ರ ಮನೆಯಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ, ಫಸ್ಟ್ ಸರ್ಕಲಲ್ಲಿ ಯಾರಾದರೂ ಹೆಂಗಸ್ ಎಸ್ಪೆಷಲಿ ಲೇಡೀಸಲ್ಲಿ ತೊಂದರೆ ಆಗಿರುತ್ತೆ. ಅವರಿಗೆ ಮನೆಯಲ್ಲಿ ಯಾರನ್ನ ಕಳ್ಕೊಳ್ತಕ್ಕಂಥದ್ದು ಆಗೋಗ್ಬಿಟ್ಟಿದೆ. ಇದೆಲ್ಲ ಆಗೋಗಿದೆ. ಒಂದು 7-8 ವರ್ಷಗಳಿಂದ ಸತತವಾಗಿ ತುಲಾರಾಶಿಯವರು ಸಫರ್ ಮಾಡ್ತಾ ಇದ್ದಾರೆ. ಆದರೆ ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ ಈ 10ನೇ ಮನೆಗೆ ಪೂರ್ವ ಪುಣ್ಯ ಸ್ಥಾನ ಮತ್ತು ಕರ್ಮಸ್ಥಾನಕ್ಕೆ ಗುರು ಬರೋದ್ರಿಂದ ಈ ತುಲಾರಾಶಿಯವರು ಈ 8 ವರ್ಷಗಳ ಕಾಲ ಏನು ಅವರು ಸಫರ್ ಮಾಡಿದ್ದಾರೆ, ಈಗ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಅವರಿಗೆ. ತುಲಾರಾಶಿಯವರಿಗೆ ತುಂಬ ಕೇರ್ಫುಲ್ ಆಗಿರಬೇಕು. ಅವರು ಕೂಡ ಕಮ್ಯುನಿಕೇಷನಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ಕಮ್ಯುನಿಕೇಷನಲ್ಲಿ ಮಾತಾಡ್ಬಿಡ್ತಾರೆ, ವಿರೋಧಗಳನ್ನು ಜಾಸ್ತಿ ಕಟ್ಕೊಳ್ತಾರೆ. ತುಲಾರಾಶಿಯವರು ತುಂಬ ಸಫರ್ ಮಾಡ್ತಾರೆ. ಅದನ್ನು ಫೇಸ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ತಿರುಗಿ ಯಾರನ್ನೋ ಹೋಗಿ ಇಟ್ಕೊಂಡು ಏನೋ ಮಾಡ್ಕೊಂಡು ಈ ಥರ ಎಲ್ಲ ಆಗುತ್ತೆ. ತುಲಾರಾಶಿಯವರು ತುಂಬ ಅಲರ್ಟ್ ಆಗಿರಬೇಕು. ಕಮ್ಯುನಿಕೇಷನಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ತುಲಾರಾಶಿ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಶನಿ 6ರಲ್ಲಿ ಬಹಳ ಚೆನ್ನಾಗಿದ್ದಾನೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಮಕ್ಕಳಿಂದ ಸ್ವಲ್ಪ ಯೋಚನೆ ಇರುತ್ತೆ. ಏನೋ ಒಂಥರ ಯೋಚನೆ ಇರುತ್ತೆ. 5ನೇ ಮನೆ ರಾಹು ಇದ್ದಾನೆ. ಮತ್ತು 6ರಲ್ಲಿ ಶನಿ ತುಂಬ ಪಾಸಿಟಿವ್ ಆಗಿದ್ದಾನೆ ಅವರಿಗೆ. ತುಲಾರಾಶಿಯವರಿಗೆ 7 ವರ್ಷದಿಂದ ಚೆನ್ನಾಗಿರಲಿಲ್ಲ, ಈಗ ಒಳ್ಳೆ ಪೀರಿಯಡು. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಇತ್ತು ಅವರಿಗೆ. ಈಗೆಲ್ಲ ಸ್ವಲ್ಪ ಸ್ಲೋ ಆಗಿ ಎಲ್ಲ ಸುಧಾರಣೆ ಆಗುತ್ತೆ ತುಲಾರಾಶಿಯವರಿಗೆ. ಇನ್ನು ಮೇಲೆ ಒಳ್ಳೆ ಒಂದು ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಮಿಥುನ ಮತ್ತು ಈ ತುಲಾರಾಶಿಯವರಿಗೆ ಈಗ ಮಿಥುನ ಗುರುವು ಸಂಚರಿಸುವಾಗ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ ಈಗ ತುಲಾರಾಶಿಯವರಿಗೆ ಮಿಥುನ, ಕಟಕ, ಸಿಂಹ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ ಅಂದರೆ 9ನೇ ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ 9 ಭಾಗ್ಯ ಸಂಚರಿಸುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಆರೋಗ್ಯ ಸುಧಾರಣೆ, ಕುಟುಂಬದಲ್ಲಿ ಸೌಖ್ಯ, ಬಂಧು ಮಿತ್ರರಲ್ಲಿ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಿಕೆ ನಡೆದಿರುತ್ತೆ ಅಥವಾ ಮುಂದೆ ನಡೆಯುವಂಥ ಸಂಭವ ಇದೆ. ಯತ್ನ ಕಾರ್ಯದಲ್ಲಿ ಅನುಕೂಲ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಸತ್ಕರ್ಮಾಸಕ್ತಿ ಮೊದಲಾದ ಶುಭಫಲಗಳು ಉಂಟಾಗುತ್ತೆ. ಗುರುವು ನೆಕ್ಸ್ಟು ಕರ್ಕಾಟಕ ರಾಶಿಗೆ 10ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಮತ್ತು ಕರ್ಮಸ್ಥಾನಕ್ಕೆ ಬರ್ತಾನೆ. 10ನೇ ಮನೆಗೆ ಯಾವಾಗ ಜೂನ್ 1ನೇ ತಾರೀಕು 10ನೇ ಮನೆಗೆ ಬರಬೇಕಾದ್ರೆ ತಮಿಳುನಾಡೆಲ್ಲ ಗುರು ಈ ಜೂನ್ 25ನೇ ತಾರೀಕು
ಅಂದರೆ ಮೇ 25ನೇ ತಾರೀಕಿಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ, ಗುರು ಪೇಚಿ ಅಂತ ಹೇಳ್ತಾರೆ ತಮಿಳುನಾಡಲ್ಲಿ. ಆದರೆ ನಮ್ಮ ಒಂಟಿಕೊಪ್ಪಲ್ ಪಂಚಾಂಗದ ಪ್ರಕಾರ ಜೂನ್ 1 ಜೂನ್ 1ನೇ ತಾರೀಕಿಂದ ಗುರು ಬದಲಾವಣೆ ಅಂತ ಹೇಳ್ತೀವಿ ನಾವು ಒಂಟಿಕೊಪ್ಪಲ ಪಂಚಾಂಗದ ಪ್ರಕಾರ. ತಮಿಳುನಾಡಲ್ಲೆಲ್ಲ ಮೇ 25ನೇ ತಾರೀಕಿಗೆ ಶನಿ ಬದಲಾವಣೆ ಅಂತ ಹೇಳ್ತಾರೆ, ಗುರು ಪೇಚಿ ಅಂತ ಹೇಳ್ತಾರೆ. ಆದರೆ ಇಲ್ಲ, ಜೂನ್ 1ನೇ ತಾರೀಕಿಂದ ನಮ್ಮ ಪಂಚಾಂಗದ ಪ್ರಕಾರ. ಗುರುವು ಕರ್ಕಾಟಕ ರಾಶಿಯಲ್ಲಿ, ತುಲಾ ರಾಶಿಯವರಿಗೆ ಹೇಳ್ತಾ ಇದ್ದೀನಿ ಈಗ. ಗುರುವು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಸಾಧನೆಗಾಗಿ ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಪ್ರಗತಿ, ಅಧಿಕ ಖರ್ಚು, ಬಂಧು ಮಿತ್ರರಲ್ಲಿ ಅಸಹಕಾರ, ಇಷ್ಟು ಈ ಗುರು ನೆಕ್ಸ್ಟ್ ಜೂನ್ 1ನೇ ತಾರೀಕಿಂದ ಆ ಥರ ಇರುತ್ತೆ. ಅದಾದಮೇಲೆ ಶನಿ ಈಗ ಮೀನ ರಾಶಿಯಲ್ಲಿದ್ದೀನಿ, ಇನ್ನು ಸತತ 1.5 ವರ್ಷಗಳ ಕಾಲ ಶನಿ ಅವರಿಗೆ 6ನೇ ಮನೆಯಲ್ಲಿ ಬಹಳ ಒಳ್ಳೆ ಫಲ ಕೊಡ್ತಾನೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ವ್ಯಾಪಾರದಲ್ಲಿ ಲಾಭ, ಬಂಧು ಮಿತ್ರರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯ ಸುಧಾರಣೆ ಮೊದಲಾದ ಫಲಗಳು ಕಾಣಬರುತ್ತವೆ. ಶನಿ ಇನ್ನೂ 1 ವರ್ಷಗಳ ಕಾಲ 6ನೇ ಮನೆಯಲ್ಲಿ ಇರ್ತಾನೆ. ಯಾರಿಗೆ? ತುಲಾರಾಶಿಯವರಿಗೆ 6ನೇ ಮನೆಯಿಂದ ಒಳ್ಳೆ ಫಲ ಕೊಡ್ತಾನೆ. ಇನ್ನೂ 1 ವರ್ಷಗಳ ಕಾಲ ತುಲಾರಾಶಿಯವರಿಗೆ ಇಷ್ಟು ದಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಈಗ ಒಳ್ಳೆ ಇದು ಶುರುವಾಗಿದೆ. ನೆಕ್ಸ್ಟ್ ಅವರಿಗೆ ತುಲಾರಾಶಿಯವರಿಗೆ ಶುಭವಾರ ಬಂದು ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ತುಲಾರಾಶಿಯವರಿಗೆ ಶುಭರತ್ನ ಬಂದು ವಜ್ರ, ಮರಕತ ಮತ್ತು ನೀಲ, ಬ್ಲೂ ಸಫೇರ್ ಅಂತ ಹೇಳ್ತಾರೆ. ವಜ್ರ, ಮರಕತ ಮತ್ತು ನೀಲ. ಶುಭವರ್ಣ ಬಿಳಿ, ಹಸಿರು ಮತ್ತು ಕಪ್ಪು. ತುಲಾರಾಶಿಯವರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಲಾರಾಶಿಯವರು ತುಂಬ ಕಮ್ಯುನಿಕೇಷನ್ ಭಾಳ ಎಚ್ಚರಿಕೆಯಿಂದ ಇರಬೇಕು. ಆ ಮನಸ್ಸು ಅವ್ರು ಮಾತಾಡೋ ಒಂದು ಸ್ಟ್ರೈಟ್ ಫಾರ್ವರ್ಡಿಂದನೇ ಅವರು ಜನರಲ್ಲಿ ವಿರೋಧ ಮಾಡ್ಕೋತಾರೆ. ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ, ಆಮೇಲೆ ಡಿಸಿಷನ್ ತೊಗೋಬೇಕಾದ್ರೂ ಕೂಡ 4-6 ದಿನ ಒಪಿನಿಯನ್ ತೊಗೊಂಡು ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದು. 2-3 ದಿನ ಒಪಿನಿಯನ್ ತೊಗೊಂಡು ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಸ್ವಲ್ಪ ಸುಮ್ಮನೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಹೇಳ್ತಾ, ಈಗ ವೃಶ್ಚಿಕ ರಾಶಿಯವರಿಗೆ ಹೋಗೋಣ. ವೃಶ್ಚಿಕ ರಾಶಿಯು ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ, ಅನುರಾಧ, ಜ್ಯೇಷ್ಠ ಇಷ್ಟು ಕೂಡ ವೃಶ್ಚಿಕ ರಾಶಿ ಇರುತ್ತೆ. ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ 5ನೇ ಮನೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನಿ ಇರ್ತಾನೆ. 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಕುಟುಂಬದಲ್ಲಿ ಕಲಹ, ಸಣ್ಣ ಪಟ್ಟ ವಿಷಯ ಕಿರಿಕಿರಿ ಮಾಡ್ಕೊತಾ ಇರ್ತಾರೆ ವೃಶ್ಚಿಕ ರಾಶಿಯವರು. ಅನ್ನೆಸರಿ ಶಾರ್ಟ್ ಟೆಂಪರ್ ಮಾಡ್ಕೊಳ್ಳೋದು, ಅನ್ನೆಸರಿ ಶಾರ್ಟ್ ಟೆಂಪರ್ ಕೋಪದಿಂದ ಮಾತಾಡೋದು. 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಮಕ್ಕಳಿಂದ ಬಹಳ ಯೋಚನೆ ಇರುತ್ತೆ. ಮಕ್ಕಳಿಂದ ತುಂಬ ಯೋಚನೆ, ಅವರು ಏನೋ ಒಂದು ಪ್ರಾಬ್ಲಮ್, ಮಕ್ಕಳಿಗೆ ಆರೋಗ್ಯ ಇರಲ್ಲ, ಇಲ್ಲ ಸರಿಯಾಗಿ ಓದಲ್ಲ, ಮಕ್ಕಳು ಸರಿಯಾಗಿ ಓದಲ್ಲ, ಅವ್ರಿಗೆ ಏನೋ ಮೊದಲ ಸ್ಟ್ರೆಸ್ಸು. 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅದು ಮಕ್ಕಳಿಂದ ಸ್ವಲ್ಪ ತೊಂದರೆ ಇರುತ್ತೆ. 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಕುಟುಂಬ ಕಲಹ ಆ ಥರ ಏನಾದರೂ ಕುಟುಂಬ ಕಲಹ ಆ ಥರ ಇರುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಕೂಡ ಏರ್ಪೇರು ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ ಅಂದರೆ 8ನೇ ಮನೆಯಲ್ಲಿ ಆರೋಗ್ಯ ಮತ್ತು ಅಭಿವೃದ್ಧಿದಾಗಲಿ 8ನೇ ಮನೆ ಸ್ವಲ್ಪ ನೆಗೆಟಿವ್ ಆಗಿದ್ದಾನೆ ಗುರು ನೆಗೆಟಿವ್ ಆಗಿರೋದ್ರಿಂದ ಜೂನ್ 1ನೇ ತಾರೀಕಿಂದ ಗುರು 9ನೇ ಮನೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಜೂನ್ 9ನೇ ತಾರೀಕಿಂದ ವೃಶ್ಚಿಕ ಸ್ವಲ್ಪ ಸುಧಾರಣೆ ಆಗುತ್ತೆ. ಇನ್ನು 1 ವರ್ಷ ಕಳೆದ ನಂತರ ಶನಿ 6ನೇ ಮನೆಗೆ ಬರ್ತಾನೆ. ಅಲ್ಲಿಂದ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಪ್ರಮೋಷನ್ ಬರೋದಾಗಲಿ, ಇನ್ಕ್ರಿಮೆಂಟ್ ಬರೋದಾಗಲಿ, ಆಮೇಲೆ ಗುರು ಜೂನ್ 1ನೇ ತಾರೀಕಿಂದ ಕೂಡ ಅವರಿಗೆ ಪ್ರೋಗ್ರೆಸಿವ್ ಲೈಫ್ ಅಂತ ಹೇಳ್ತಾರೆ. ಕೆಲಸದಲ್ಲಿ ಕೂಡ ಏನಾದರೂ ತೊಂದರೆಗಳಿದ್ದರೆ ಸರಿಯಾದ ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು. ಕೆಲಸದಲ್ಲಿ ಏನೇ ಒತ್ತಡಗಳಿದ್ದರೂ ಕೂಡ, ಕೆಲಸದಲ್ಲಿ ತೊಂದರೆ ಇದ್ದರೂ ಕೂಡ ಅವರಿಗೆ ನಿವಾರಣೆ ಆಗುತ್ತೆ, ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇದಿಷ್ಟು ವೃಶ್ಚಿಕ ರಾಶಿಯವರೆಗೂ. ಮತ್ತು ಗುರುವು ವೃಶ್ಚಿಕ ರಾಶಿಯವರಿಗೆ ಈಗ ಪ್ರೆಸೆಂಟ್ ಮಿಥುನ ರಾಶಿಯಲ್ಲಿದ್ದಾನೆ. ಅಂದರೆ 8ನೇ ಮನೆ ಆರೋಗ್ಯ ಮತ್ತು ಅಭಿವೃದ್ಧಿ ನೆಗೆಟಿವ್ ಆಗಿದ್ದಾನೆ. ಗುರು ಶತ್ರು ಸ್ಥಾನದಲ್ಲಿ ಕೂತಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ 8ನೇ ಮನೆ ನೆಗೆಟಿವ್ ಆಗಿ ಕೂತಿದ್ದಾನೆ. ಆರೋಗ್ಯದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು, ಬಹಳ ಒತ್ತಡ ಮಾಡ್ಕೊಬಾರ್ದು, ಕೋಪ ಮಾಡ್ಕೊಬಾರ್ದು. ತುಂಬ ಸಿಡುಕ್ತಾ ಇರ್ತಾರೆ, ಸಿಡುಕಿಸ್ತಾ ಇರ್ತಾರೆ, ಅನ್ನೆಸೆಸರಿ ಸಿಡುಕ್ತಾ ಇರ್ತಾರೆ ವೃಶ್ಚಿಕ ರಾಶಿಯವರು. ಮತ್ತು ಗುರು ಈ ಮಿಥುನ ರಾಶಿಯಲ್ಲಿ ಇರೋವರೆಗೂ ಕೂಡ ಜೂನ್ 1ನೇ ತಾರೀಕುವರೆಗೂ ಕೂಡ ಚೋರಾಗ್ನಿ ಭೀತಿ, ಅಂದರೆ ಮನೆಯಲ್ಲಿ ಏನೋ ಒಂದು ವಸ್ತುನ ಕಳ್ಕೊಳ್ಳತಕ್ಕಂಥದ್ದು, ಅಥವಾ ರೋಡಲ್ಲಿ ಬರಬೇಕಾದ್ರೆ ಭಾಳ ಸರಿಗೆಲ್ಲ ಒದ್ಕೊಂಬನ್ನಿ ನೀವು, ಏನೋ ಚೈನ್ ಸ್ನ್ಯಾಪಿಂಗ್ ಆಗಲಿ, ಏನೋ ಒಂದು ಕಳ್ಕೊಳ್ತಕ್ಕಂಥದ್ದು. ಅಗ್ನಿ ಭಯ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಅಗ್ನಿ ಭಯ ಬಹಳ, ಅಗ್ನಿಯಿಂದ ಬಹಳ, ಸ್ಟೋವಿಂದ ಇದನ್ನು ತುಂಬ ಅಗ್ನಿ ಭಯ ಬಹಳ ಕೇರ್ಫುಲ್, ಅಲರ್ಟ್ ಆಗಿರಬೇಕು. ಅಗ್ನಿ ಭೀತಿ, ಚೋರ ಅಂದರೆ ಮನೆಯಲ್ಲಿ ಎಂತ ಕಳ್ತನ ಆಗ್ತಕ್ಕಂಥದ್ದು, ಮನೆಯಲ್ಲಿ ಆಗ್ಬೋದು, ಹೊರಗಡೆ ಆಗ್ಬೋದು, ತುಂಬ ಕಳ್ತನ ಆಗ್ತಕ್ಕಂಥದ್ದು. ಬಂಧು ಮಿತ್ರ ವಿರಸ, ರಿಲೇಷನ್ಸಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು. ದುಷ್ಟ ಜನರ ಸಹವಾಸ, ಬೇರೆ ದುಷ್ಟ ಜನರಿಂದ ಬಹಳ ಹುಷಾರಾಗಿರಬೇಕು. ಅನಾರೋಗ್ಯ, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಧಿಕ ಖರ್ಚು, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ,
ಇದಿಷ್ಟು ವೃಶ್ಚಿಕ ರಾಶಿಯವರಿಗೆ. ಮಿಥುನ ರಾಶಿಯಲ್ಲಿ ಗುರು ಇರೋರು ಮಿಥುನಿಗೆ ಈಗ 1ನೇ ತಾರೀಕಿಂದ ಕರ್ಕಾಟಕ ರಾಶಿಗೆ ಬಂದಾಗ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಗುರುವು ಕರ್ಕಾಟಕ ರಾಶಿಯಲ್ಲಿ ಜೂನ್ 1ನೇ ತಾರೀಕಿಂದ ಸಂಚರಿಸುವುದರಿಂದ ಸಂಚರಿಸುವ ಕಾಲದಲ್ಲಿ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಶುಭ ಕಾರ್ಯಗಳ ನಡೆಯುವಿಕೆ, ಯತ್ನ ಕಾರ್ಯಗಳ ಅನುಕೂಲ. ಮತ್ತು ಶನಿ ಈಗ ಮೀನ ರಾಶಿಯಲ್ಲಿ ಇರ್ತಾನೆ. ಇನ್ನೂ 1 ವರ್ಷಗಳ ಕಾಲ ಶನಿ ಮೀನ ರಾಶಿಯಲ್ಲಿ ಇರ್ತಾನೆ. ಇರೋದರಿಂದ ಅಶುಭದಾಯಕನಾಗಿದ್ದು ಪಂಚಮ ಶನಿ ಅಂತ ಅದೇ ಹೇಳಿದ್ನಲ್ಲ, ಅಶುಭದಾಯಕನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಅಪಜಯ, ದುಷ್ಟ ಜನರ ಸಹವಾಸ, ಸೇವಕ ವರ್ಗದಿಂದ ಧನಹಾನಿ, ವೃಥಾ ಧನವ್ಯಯ ಮೊದಲಾದ ಫಲಗಳು ಕಂಡುಬರುತ್ತವೆ. ಅಂದರೆ ಮಕ್ಕಳಿಂದ ಕೂಡ ಸ್ವಲ್ಪ ಯೋಚನೆ ಸ್ಟ್ರೆಸ್ ಇರುತ್ತೆ ಅವರಿಗೆ. ವೃಶ್ಚಿಕ ರಾಶಿಯವರು ಸ್ವಲ್ಪ ಪಂಚಮ ಶನಿ ಅಂತ ಹೇಳಿದೆ. ಪಂಚಮ 5ನೇ ಮನೆ ಸಂತಾನ ಸ್ಥಾನ ಅಂತ ಕರಿತೀವಿ. 5ನೇ ಮನೆ ಶನಿ ಇರೋದ್ರಿಂದ ಮಕ್ಕಳಿಂದ ಕೂಡ ಸ್ವಲ್ಪ ಯೋಚನೆಗಳಿರುತ್ತೆ. ಸ್ವಲ್ಪ ಅದನ್ನು ಸ್ವಲ್ಪ ನಲ್ಲಿಫೈ ಅಂದರೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅವರು. ಇದಿಷ್ಟು ಕೂಡ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಶುಭವಾರ ಬಂದು ಭಾನುವಾರ, ಮಂಗಳವಾರ ಮತ್ತು ಗುರುವಾರ. ಶುಭರತ್ನ ಅವರಿಗೆ ಒಳ್ಳೆ ಸ್ಟೋನ್ ಹಾಕೋಬೇಕು ಅಂದರೆ ಹವಳ ಚೆನ್ನಾಗಿ ಸೂಟ್ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಮಾಣಿಕ್ಯ, ರೆಡ್ ಸ್ಟೋನ್ ಅಂತ ಹೇಳ್ತಾರೆ ಅದು. ಮತ್ತು ಪುಷ್ಯರಾಗ, ಎಲ್ಲೋ ಸಫೇರ್ ಅಂತ ಹೇಳ್ತಾರೆ, ಅದು ಚೆನ್ನಾಗಿ ಸೂಟ್ ಆಗುತ್ತೆ ಅವರಿಗೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಶುಭವರ್ಣ ಒಳ್ಳೆಯದು. ಅವ್ರು ಏನಾದರೂ ವಸ್ತ್ರಗಳು ಅದು ಇದು ತೊಗೋಬೇಕಂದ್ರೆ ಕೆಂಪು ವರ್ಣ ತುಂಬ ಇಷ್ಟಪಡ್ತಾರೆ. ಹಳದಿ ಮತ್ತು ಕೇಸರಿ ಇದಿಷ್ಟು ಕೂಡ ಅವರಿಗೆ ಒಂದು ಒಳ್ಳೆಯ ವರ್ಣಗಳು, ಅಂದರೆ ಒಳ್ಳೆಯ ಕಲರ್ ಸೂಟಬಲ್ ಆಗುತ್ತೆ. ಶುಭ ಸಂಖ್ಯೆ ಅವರಿಗೆ 1, 2, 3 ಮತ್ತು 9 ಇದಿಷ್ಟು ಕೂಡ ಶುಭ ಸಂಖ್ಯೆಗಳಿರುತ್ತೆ. ಶುಭ ದಿನಾಂಕ ವೃಶ್ಚಿಕ ರಾಶಿಯವರು 1ನೇ ತಾರೀಕು 10ನೇ ತಾರೀಕು ಮತ್ತು 27ನೇ ತಾರೀಕು ಏನಾದರೂ ಕೆಲಸಗಳಲ್ಲಿ ತೊಡಗಿದ್ರೆ ಸಕ್ಸಸ್ ಆಗ್ತಕ್ಕಂಥ ಒಂದು ನಿದರ್ಶನಗಳಿದೆ. ಇದಿಷ್ಟು ಕೂಡ ವೃಶ್ಚಿಕ ರಾಶಿಯವರ ಒಂದು ವಿಶೇಷ ಈ ವರ್ಷದ ಫಲ. ಇನ್ನು ಧನುರಾಶಿಯವರು, ಇನ್ನು ಧನುಸ್ಸು, ಮಕರ, ಕುಂಭ, ಮೀನ, ಇನ್ನು 4 ರಾಶಿಯವರಿದ್ದಾರೆ. ಧನುರಾಶಿಯವರಿಗೆ ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುರಾಶಿಯವರು. ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತ ಕರೀತಾರೆ. ಧನುಸ್ಸು, ಮಕರ, ಕುಂಭ, ಮೀನ ಅರ್ಧಾಷ್ಟಮ ಶನಿ ಇರೋದ್ರಿಂದ ಆರೋಗ್ಯದಲ್ಲಿ ಬಹಳ ಏರುಪೇರಿರುತ್ತೆ. ಮಂಡಿ ಕಾಲು ನೋವು, ಹೊಟ್ಟೆಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸು, ಮತ್ತು ಅವರಿಗೆ ಅದೇ ಮೈಕೈ ನೋವಾಗಲಿ, ನರಗಳಿಂದ ಧನುರಾಶಿ ಧನುಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ 9ರಲ್ಲಿ ಕೇತು ಇರೋದ್ರಿಂದ ನರಗಳಿಗೆ ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು ಈ ಥರ ಎಲ್ಲ ಧನುರಾಶಿಯವರಿಗೆ ಇರುತ್ತೆ. ಧನುರಾಶಿಯವರು ಅರ್ಧಾಷ್ಟಮ ಶನಿ ಇರೋದ್ರಿಂದ ಇನ್ನು ಶನಿ ಬದಲಾವಣೆ ಆಗೋದ್ರಿಂದ 1.5 ವರ್ಷ ಆಗುತ್ತೆ. ಆದರೆ ಗುರು ಚೆನ್ನಾಗಿದ್ದಾನೆ ಈ ವರ್ಷ. ಗುರು ಮಿಥುನ ರಾಶಿಯಲ್ಲಿ 7ನೇ ಮನೆ ದೃಷ್ಟಿ ಇರೋದ್ರಿಂದ ಗುರು ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಗುರು ಯಾರಿಗೆ? ಧನುರಾಶಿಯವರಿಗೆ. ಗುರು ಕೂಡ ನೆಕ್ಸ್ಟ್ 8ನೇ ಮನೆಗೆ ಬಂದುಬಿಡ್ತಾನೆ. ಆದರೆ ಗುರು ಉಚ್ಚ ಸ್ಥಾನದಲ್ಲಿ ಬಂದರೂ ಕೂಡ 8ನೇ ಮನೆಯಲ್ಲಿ ಬಹಳ ಹುಷಾರಾಗಿರಬೇಕು. 8ನೇ ಮನೆ ಆರೋಗ್ಯ ಮತ್ತು 8ನೇ ಮನೆ ಸ್ವಲ್ಪ ನೆಗೆಟಿವ್ ಗುರುವಿಗೆ ಆ್ಯಕ್ಚುಲಾಗಿ. ಬಟ್ ಮಿತ್ರ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಅಷ್ಟು ತೊಂದರೆ ಏನಾಗಲ್ಲ. ಆದರೂ ಕೂಡ ಧನುರಾಶಿಯವರು ಹೆಲ್ತ್ ವೈಸ್ ಬಹಳ ಅಲರ್ಟ್ ಆಗಿರಬೇಕು, ಬಹಳ ಕೇರ್ಫುಲ್ ಆಗಿರಬೇಕು. ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲಕದಾಯಕನಾಗಿರ್ತಾನೆ. ಈಗ ಗುರು 7ನೇ ಮನೆಯಲ್ಲಿ ಇದ್ದಾನೆ ಮಿಥುನ ರಾಶಿಯವರಿಗೆ. ಅವರಿಗೆ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಅಭಿವೃದ್ಧಿ, ಯತ್ನ ಕಾರ್ಯ ಅನುಕೂಲ, ಬಂಧು ಮಿತ್ರರಲ್ಲಿ ಸಹಾಯ, ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ, ಪುಣ್ಯಕ್ಷೇತ್ರ ದರ್ಶನ. ಧನುರಾಶಿಯವರಿಗೆ ಆಗಲೇ ಎಲ್ಲಾದರೂ ಹೋಗಿ ಬಂದಿರಬೇಕು, ಪುಣ್ಯಕ್ಷೇತ್ರದಲ್ಲಿ ಎಲ್ಲಾದರೂ ಹೋಗಿ ಬಂದಿರಬೇಕು. ಪುಣ್ಯಕ್ಷೇತ್ರ ದರ್ಶನ ಇದು ಇಷ್ಟು ಈ ಜೂನ್ 1ನೇ ತಾರೀಕುವರೆಗೂ ಇರುತ್ತೆ. ಅದಾದ ನಂತರ ಕರ್ಕಟ ರಾಶಿಯಲ್ಲಿ ಬಂದಾಗ ಚೋರಾಗ್ನಿ ಭೀತಿ, ಅನಾರೋಗ್ಯ, ದುಷ್ಟ ಜನರ ಸಹವಾಸ, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಇತ್ಯಾದಿ ಅಶುಭ ಫಲಗಳು ಇರುತ್ತೆ ಜೂನ್ 1ನೇ ತಾರೀಕು ನಂತರ ಧನುರಾಶಿಯವರಿಗೆ. ಅದಾದ ನಂತರ ಶನಿ ಈಗ ಮೀನ ರಾಶಿಯಲ್ಲಿದ್ದಾನೆ. ಧನುರಾಶಿಗೆ ಅರ್ಧಾಷ್ಟಮ ಶನಿ ಇರೋದ್ರಿಂದ ಬಹಳ ಕೇರ್ಫುಲ್ ಆಗಿರಬೇಕು. ತುಂಬ ಆರೋಗ್ಯದಲ್ಲಿ ಅವಂತೂ ತುಂಬ ಕೇರ್ಫುಲ್ ಆಗಿರಬೇಕು. ಅರ್ಧಾಷ್ಟಮ ಶನಿ ಅವರಿಗೆ ಅಶುಭದಾಯಕನಾಗಿದ್ದು, ಶನಿ ಅರ್ಧಾಷ್ಟಮ ಶನಿಯಿಂದ ಅಶುಭದಾಯಕನಾಗಿದ್ದು ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸೇವಕ ವರ್ಗದಿಂದ ತೊಂದರೆ, ಕೊಲೀಗ್ಸಿಂದ ಸ್ವಲ್ಪ ತೊಂದರೆ ಇರುತ್ತೆ ಯಾರಿಗೆ? ಧನುರಾಶಿಯವರಿಗೆ. ಮತ್ತು ಅನಾರೋಗ್ಯ, ಧನಹಾನಿ, ಮನಸ್ಸಿಗೆ ವ್ಯಥೆ ಮೊದಲಾದ ಅಶುಭ ಫಲಗಳು ಕಾಣಬರುತ್ತವೆ. ಅಂದರೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಬಹಳ ಕೇರ್ಫುಲ್ ಆಗಂದ್ರೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದ್ರಿಂದ, ಮತ್ತು ಎಳ್ಳೆಣ್ಣೆ ದೇವ್ರ ದೀಪ ಕೊಡೋದ್ರಿಂದ, ಎಳ್ಳು ದಾನ ಮಾಡೋದ್ರಿಂದ,
ಎಳ್ಳಿಂದ ನೈವೇದ್ಯ ಮಾಡೋ ದೇವರಿಗೆ ಏನಾದರೂ ಒಂದು ನೈವೇದ್ಯವನ್ನು ಮಾಡೋದ್ರಿಂದ, ಶನಿವಾರ ಎಳ್ಳು ಉಂಡೆಯನ್ನು ಏನು ಮಾಡ್ತಾರಲ್ವ, ಅದು ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಹಂಚೋದ್ರಿಂದ, ಶ್ರೀನಿವಾಸ ದೇವರಿಗಾಗಲಿ ಅಥವಾ ಶನೇಶ್ವರನಿಗಾಗಲಿ ಅಥವಾ ಆಂಜನೇಯರಿಗಾಗಲಿ ಎಳ್ಳುಂಡೆ ನೈವೇದ್ಯ ಮಾಡಿ ಹಂಚೋದ್ರಿಂದ ಆ ಒಂದು ದೋಷಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಧನುರಾಶಿಯವರಿಗೆ ಶುಭವಾರ ಬಂದು ಭಾನುವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ. ಅವ್ರು ಯಾವ್ಯಾವ ರತ್ನಗಳು ಧರಿಸ್ಬೋದಪ್ಪ ಅಂತಂದರೆ ಹವಳ, ಮಾಣಿಕ್ಯ ಅಂದರೆ ರೆಡ್ ಡೈಮಂಡ್ ಅಂತ ಹೇಳ್ತಾರೆ, ರೆಡ್ ಸ್ಟೋನು, ಪುಷ್ಯರಾಗ ಮತ್ತು ನೀಲ ಬ್ಲೂ ಸಫೇರ್, ಇದಿಷ್ಟು ಧನುರಾಶಿಯವರು ಧಾರಣೆ ಮಾಡಬಹುದು. ಮತ್ತು ಇವರಿಗೆ ಶುಭವಾದ ವರ್ಣ ಬಂದರೂ ಹಳದಿ, ಗುರು ಅಧಿಪತಿ ಆಗಿರೋದ್ರೆ ಹಳದಿ, ಕೆಂಪು, ಕೇಸರಿ ಮತ್ತು ತಾಮ್ರ, ಇದಿಷ್ಟು ಅವರಿಗೆ ತುಂಬ ಸೂಟ್ ಆಗುತ್ತೆ ಧನುರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 3, 1, 3, 8 ಮತ್ತು 9. ಧನುರಾಶಿಯವರಿಗೆ 1, 3, 8 ಮತ್ತು 9 ಶುಭ ದಿನಾಂಕ. ಶುಭ ದಿಕ್ಕು ಯಾವತ್ತಂದರೆ ಎಲ್ಲದೂ ಪ್ರಯಾಣ ಮಾಡಬೇಕಂದ್ರೆ ನಾರ್ತ್ ಈಸ್ಟ್ಗೆ ಜರ್ನಿ ಮಾಡಿಕೊಂಡು ಅಲ್ಲಿಂದ ಆ ಮೂಲೆಯಿಂದ ಬಿಟ್ಟು ಪ್ರಯಾಣ ಬೆಳೆಸಿದರೆ ಅವ್ರಿಗೆ ಏನಾದರೂ ಸಕ್ಸಸ್ ಆಗುತ್ತೆ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಈಶಾನ್ಯ ಮೂಲೆಯಿಂದ ಪ್ರಯಾಣ ಮಾಡಿದ್ರೆ ಬಹಳ ಹೊರಗಡೆ ಏನಾದರೂ ಕೆಲಸಗಳಾಗಬೇಕು, ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶುಭ ಸಂಖ್ಯೆ 1, 3, 8 ಮತ್ತು 9 ಶುಭ ಸಂಖ್ಯೆ ಒಂದು ಶುಭ ದಿನಾಂಕ. ಧನುರಾಶಿಯವರು 3, 9, 12, 18, 21, 27 ಮತ್ತು 30 ಇಷ್ಟು ದಿವಸಗಳು ಕೂಡ ಧನುರಾಶಿಯವರಿಗೆ ಶುಭ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾ, ಈಗ ಮಕರ ರಾಶಿಯವರು ಸುಮಾರು ಅವರು ಅಷ್ಟೇ ಒಂದು 7 ವರ್ಷಗಳಿಂದ 7.5 8 ವರ್ಷಗಳಿಂದ ಭಾಳ ಸಫರ್ ಮಾಡ್ತಾ ಇದ್ದಾರೆ. ಕೆಲಸದಲ್ಲಿ ತೊಂದರೆ, ಆರೋಗ್ಯದಲ್ಲಿ ಏರುಪೇರು, ಖರ್ಚು, ಫ್ಯಾಮಿಲಿ ಸರ್ಕಲಲ್ಲಿ ಎಲ್ಲರಿಗೂ ಖರ್ಚು ಮಾಡೋದು, ಅವರೇ ಸ್ವತಃ ಖರ್ಚು, ಉದ್ಯೋಗದಲ್ಲಿ ತೊಂದರೆ, ಈಗ ಅನೇಕ ಇದನ್ನು ಸಫರ್ ಮಾಡ್ತಾ ಇದ್ದಾರೆ. ಆದರೆ ಮಕರ ರಾಶಿಯವರಿಗೆ ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಂದರೆ ಸಪ್ತಮ 7ನೇ ಮನೆ ದೃಷ್ಟಿ ಬಂದಾಗ ಜೂನ್ 1ನೇ ತಾರೀಕಿಂದ 7ನೇ ಮನೆಗೆ ಮಕರ ರಾಶಿಯವರಿಗೆ ಬರ್ತಾರೆ. ಅಲ್ಲಿಂದ ಮಕರ ರಾಶಿಗೆ ಇಷ್ಟು ದಿನ ಏನು ಕಲ್ಕೊಂಡಿದ್ದಾರೆ, ಆವಾಗ ಅವರೆಲ್ಲ ಅದನ್ನೆಲ್ಲ ಪಡ್ಕೋತಾರೆ ಅಂತ ಹೇಳ್ತಾರೆ. 7 ವರ್ಷಗಳಿಂದ ಸತತವಾಗಿ ಶನಿಕಾಟದಿಂದ ಏನೇನು ಕಳ್ಕೊಂಡಿದ್ದೀರೋ ಅಷ್ಟು ಇದನ್ನು ಮಕರ ರಾಶಿಯವರು ಪಡೀತಾರೆ. ಯಾವತ್ತು ಜೂನ್ 1ನೇ ತಾರೀಕಿನ ನಂತರ ಅವರಿಗೆ ಶುಭ ಫಲ. ಮಕರ ರಾಶಿಯವರಿಗೆ ಅವ್ರು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗ್ತಕ್ಕಂಥ ಒಂದು ಇದಿದೆ. ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಕರ, ಕುಂಭ, ಮೀನ 3ರಲ್ಲಿ ಶನಿ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ. ಮತ್ತು 7ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಿಂದ ಮಕರ ರಾಶಿಯಿಂದ ಮಿಥುನ ರಾಶಿಗೆ 7ನೇ ಮನೆ ದೃಷ್ಟಿ ಬಹಳ ಉಚ್ಚಸ್ಥಾನವಾದ ದೃಷ್ಟಿಯನ್ನು ನೋಡ್ತಾನೆ. ಬಹಳ ಪವರ್ಫುಲ್ ಆಗಿರ್ತಾನೆ. ಮಕರ ರಾಶಿಯವರಿಗೆ ಅಂದ್ಕೊಂಡಿದ್ದು ಸಕ್ಸಸ್ ಆಗ್ತಕ್ಕಂಥ ಒಂದು, ಇಷ್ಟು ಕಳ್ಕೊಂಡಿರೋದೆಲ್ಲ ಪಡ್ಕೊಳ್ತಕ್ಕಂಥ ಒಂದು ಯೋಗ ಇರುತ್ತೆ. ಮತ್ತು ಈ ಮಕರ ರಾಶಿಯವರಿಗೆ ಜೂನ್ 1ನೇ ತಾರೀಕುವರೆಗೂ ಸ್ವಲ್ಪ ತೊಂದರೆ ಇರುತ್ತೆ. ಹಣದ ಅಡಚಣೆ, ಮನಸ್ಸಿಗೆ ಚಿಂತೆ, ಬಂಧು ಮಿತ್ರರ ಮನಸ್ತಾಪ, ಅನಾರೋಗ್ಯ, ದುಷ್ಟ ಜನರ ಸಹವಾಸ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಇದಿಷ್ಟು ಜೂನ್ 1ನೇ ತಾರೀಕುವರೆಗೂ ಇರುತ್ತೆ. ಅದಾದ ನಂತರ ಜೂನ್ 1ನೇ ತಾರೀಕು ನಂತರ ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚರಿಸುವಾಗ 12 ತಿಂಗಳ ಕಾಲ ಗುರು 12ನೇ ಮನೆಯಲ್ಲಿ, ಅಂದರೆ 7ನೇ ಮನೆಯಲ್ಲಿ ಇರ್ತಾನೆ. 1 ವರ್ಷಗಳ ಕಾಲ ಗುರು ಸಂಚರಿಸುವಾಗ ಜೂನ್ 1ನೇ ತಾರೀಕಿಂದ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಶುಭ ಕಾರ್ಯಗಳು ನಡೀತಕ್ಕಂಥ ಒಂದು ಸನ್ನಿವೇಶ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಇದಿಷ್ಟು ಕೂಡ ಮಿಥುನ ರಾಶಿಯವರು ಮಕರ ರಾಶಿಯವರಿಗೆ ಗುರು 12 ತಿಂಗಳ ಕಾಲ ಒಳ್ಳೆ ಫಲವನ್ನು, 12 ತಿಂಗಳು ಸತತವಾಗಿ ಒಳ್ಳೆ ಫಲವನ್ನು ಕೊಡ್ತಾರೆ. ಈಗ ಶನಿ ಮೀನ ರಾಶಿಯಲ್ಲಿ ಇರೋದ್ರಿಂದ ಶನಿ ಕೂಡ ತುಂಬ ಚೆನ್ನಾಗಿದ್ದಾನೆ. ಈಗ ಗುರು ಮಾತ್ರ ಸ್ವಲ್ಪ 6ನೇ ಮನೆ ವಿಪುಸ್ಥಾನ ಅಂತ ಕರೀತಾರೆ, ಶತ್ರುಸ್ಥಾನ ಅಂತ ಕರೀತಾರೆ. ಆ ಶತ್ರುಸ್ಥಾನದಲ್ಲಿರೋದ್ರಿಂದ ಒಳ್ಳೆ ಫಲವನ್ನು ಕೊಡ್ತಾ ಇಲ್ಲ. ಜೂನ್ 1ನೇ ತಾರೀಕಿಂದ ಮಕರ ರಾಶಿಯವರು ಅವರು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗ್ತಕ್ಕಂಥ ಒಂದು ಯೋಗ ಇದೆ. ಈಗ ಮಕರ ರಾಶಿಗೆ ಈ ಶನಿ ಈಗ 3ರಲ್ಲಿರೋದ್ರಿಂದ ವ್ಯವಹಾರಗಳಲ್ಲಿ ಅಪಜಯ, 3ನೇ ಮನೆ ಶನಿ ಮಕರ ರಾಶಿಯಲ್ಲಿ 3ನೇ ಮನೆ ಇರೋದ್ರಿಂದ ಫಲದಾಯಕನಾಗಿದ್ದು, ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ, ಧನಲಾಭ, ಮಕರ ರಾಶಿಯವರಿಗೆ ಧನಲಾಭ, ಸೇವಕ ವರ್ಗದಿಂದ ಸಹಾಯ, ಸ್ಥಿರಾಸ್ತಿ ಸಂಪಾದನೆ, ಯತ್ನ ಕಾರ್ಯ ಅನುಕೂಲ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಶುಭಫಲಗಳು ಉಂಟಾಗುತ್ತವೆ. ಮತ್ತು ಮಕರ ರಾಶಿಯವರಿಗೆ ಇಷ್ಟೂ ದಿನ ಏನು ಕಲ್ಕೊಂಡಿದ್ದೀರಾ, ಒಂದು ಆಸ್ತಿಯಾಗಲಿ ಮಾರಿರ್ಬೋದು, ಒಂದು ಸೈಟ್ ತಗೊಳ್ಳೋದು, ಗೃಹ ಯೋಗ, ವಾಹನ ಯೋಗ, ವಸ್ತ್ರಾಭರಣಗಳ ಯೋಗ,
ಅನೇಕ ಶುಭ ಫಲಗಳು ಮಕರ ರಾಶಿಗೆ ಕಾಯ್ತಾ ಇದೆ. ಜೂನ್ 1ನೇ ತಾರೀಕಿಂದ ಅವರಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ತುಂಬ ಒಳ್ಳೆಯದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಮಕರ ರಾಶಿಯವರು. ಮತ್ತು ಈ ಮಕರ ರಾಶಿಯವರಿಗೆ ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಪಚ್ಚೆ ಮತ್ತು ನೀಲ. ಶುಭವರ್ಣ ನೀಲ, ಹಸಿರು ಮತ್ತು ಹಳದಿ. ಶುಭ ದಿಕ್ಕು ಪಶ್ಚಿಮ, ಮಕರ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಶುಭ ದಿಕ್ಕು. ಶುಭ ಸಂಖ್ಯೆ ಮಕರ ರಾಶಿಯವರು ಆ್ಯಕ್ಚುಲಾಗಿ ದಕ್ಷಿಣ ದಿಕ್ಕು, ಮಕರ ರಾಶಿಯಲ್ಲಿ ದಕ್ಷಿಣ ದಿಕ್ಕು ಸೂಟಬಲ್ ಆಗುತ್ತೆ ಅಂತ ಹೇಳ್ತಾರೆ. ಜನರಲ್ ಆಗಿ ಅವ್ರಿಗೆ ಸೈಟ್ ಗೀಟ್ ಏನಾದರೂ ತೊಗೋಬೇಕಂದ್ರೂ ಕೂಡ ಪಶ್ಚಿಮ ದಿಕ್ಕಲ್ಲಿ ತೊಗೊಂಡ್ರು ಕೂಡ ಅವರಿಗೆ ಸೂಟಬಲ್ ಆಗುತ್ತೆ. ಮಕರ ರಾಶಿಯವರಿಗೆ ತೊಂದರೆ ಏನಾಗಲ್ಲ, ಅವರಿಗೆ ತೊಂದರೆ ಏನಾಗಲ್ಲ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19 ಮತ್ತು 28. ಇಷ್ಟು ಕೂಡ ಮಕರ ರಾಶಿಯವರಿಗೆ ಬಹಳ ಶುಭ ಫಲ ಇದೆ. ಇನ್ನು 2 ರಾಶಿಗಳಿದೆ, ಕುಂಭ ಮತ್ತು ಮೀನ ರಾಶಿ. ಇನ್ನು ಕುಂಭರಾಶಿಯವರು, ಕುಂಭರಾಶಿಯವರಿಗೆ ಸತತವಾಗಿ 1 ವರ್ಷಗಳಿಂದ 2.5 ಮತ್ತು 3 ವರ್ಷಗಳ ಕಾಲ ಶನಿಕಾಟ ನಡೀತಾ ಇದೆ. ಆರೋಗ್ಯದಲ್ಲಿ ತೊಂದರೆ, ಉದ್ಯೋಗದಲ್ಲಿ ತೊಂದರೆ, ಬಿಸ್ನೆಸ್ಸಲ್ಲಿ ವ್ಯಯ, ಖರ್ಚು ಅದೆಲ್ಲ ನಡೀತಾ ಇದೆ ಕುಂಭರಾಶಿಯವರಿಗೆ. ಈಗ ಕೇವಲ 3 ವರ್ಷಗಳ ಕಾಲ ಕಳೆದಿದ್ದು, ಇನ್ನು 4 ವರ್ಷಗಳ ಕಾಲ ಕುಂಭರಾಶಿಯವರಿಗೆ ಕುಂಭ ಮೀನ 2.5, ಮಕರ 2.5, 1, 2.5, 5 6 ವರ್ಷಗಳ ಕಾಲ ಕಳೆದಿದೆ ಕುಂಭರಾಶಿಯವರಿಗೆ. ಇನ್ನು 1.5 ವರ್ಷಗಳ ಕಾಲ ಕುಂಭರಾಶಿಯವರಿಗೆ 6 ವರ್ಷಗಳ ಕಾಲ ತುಂಬ ಸಫರ್ ಮಾಡಿದ್ದಾರೆ ಅವರು ಕುಂಭರಾಶಿಯವರು. ಇನ್ನು 1.5 ವರ್ಷಗಳ ಕಾಲ ಕುಂಭರಾಶಿಗೆ ಸ್ವಲ್ಪ ತೊಂದರೆ ಇದೆ, ಶನಿಕಾಟ ಇರುತ್ತೆ. 7.5 ಅಂತ ಹೇಳ್ತಾ ಇದ್ದಾರೆ, ಅದಿನ್ನ 1.5 ವರ್ಷಗಳ ಕಾಲ ಇರುತ್ತೆ. ಬಹಳ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹನುಮಾನ್ ಚಾಲಿಸ್ ಚೆನ್ನಾಗಿ ಹೇಳ್ಕೊಳ್ರಿ, ಆಮೇಲೆ ಧ್ಯಾನ ಮಾಡಿರಿ, ನಿರಂತರವಾಗಿ ರಾಮನಾಮ ಜಪವನ್ನು ಬರೀರಿ. ಆಂಜನೇಯನ ಜಪ ಒಂದು ನಮ್ಮ ಒಳ್ಳೇದಾಗಲಿ ಕೆಟ್ಟದಾಗಲಿ ಖುಷಿಯಾಗಲಿ ಏನೇ ಆಗಲಿ ಒಂದು ಪುಸ್ತಕ ಇಟ್ಕೊಂಡು ನಿರಂತರವಾಗಿ ರಾಮನಾಮ ಜಪ, ಆಂಜನೇಯನ ಜಪ, ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಹೇಳ್ತಾರೆ, ಇದಿಷ್ಟು ಅವರನ್ನು ಇದು ಮಾಡಿದ್ರೆ ಬಹಳ ಒಳ್ಳೆಯ ಶುಭ ಫಲ ಉಂಟಾಗುತ್ತೆ ಕುಂಭರಾಶಿಯವರಿಗೆ. ಮತ್ತು ಗುರುವು ಈ ಕುಂಭರಾಶಿಯವರಿಗೆ ಈಗ ಕುಂಭ, ಮೀನ, ಮೇಷ, ವೃಷಭ ಅಂದರೆ ಮಿಥುನ 5ನೇ ಮನೆಯಲ್ಲಿದ್ದಾನೆ. ಕುಂಭರಾಶಿಯವರಿಗೆ ಗುರು ಬಹಳ ಒಳ್ಳೆ ಫಲ ಕೊಡ್ತಾ ಇದ್ದಾನೆ. 1 ವರ್ಷದಿಂದ ಗುರು ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈಗ ಸಜ್ಜನ ಸಹವಾಸ, ಕೀರ್ತಿ, ಸತ್ಕರ್ಮಾಸಕ್ತಿ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಹಿತಕರವಾದ ವಾತಾವರಣ, ಧನಾಗಮ, ಮನಸ್ಸಿಗೆ ಸಂತೋಷ, ಉದ್ಯೋಗದಲ್ಲಿ ಅಭಿವೃದ್ಧಿ, ಶುಭ ಕಾರ್ಯ ಯತ್ನ ಸಫಲ, ಶುಭ ಕಾರ್ಯದಲ್ಲಿ ಯತ್ನ ಸಫಲ ಮೊದಲಾದ ಫಲಗಳು ಕಂಡುಬರುತ್ತವೆ. ಗುರುವು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಾಗ ಅಂದರೆ ಜೂನ್ 1ನೇ ತಾರೀಕಿಂದ ಹಣದ ಅಡಚಣೆ, ಜೂನ್ 1ನೇ ತಾರೀಕಿಂದ ಅವರಿಗೆ ಕರ್ಕಾಟಕ ರಾಶಿ ಇದು ಕುಂಭರಾಶಿಯವರಿಗೆ ಹಣದ 6ನೇ ಮನೆ ರಿಪುಸ್ತ 6ನೇ ಮನೆಗೆ ಬಂದಿರ್ತಾನೆ. ಗುರು 6ನೇ ಮನೆಗೆ ಬರೋದ್ರಿಂದ ಜೂನ್ 1ನೇ ತಾರೀಕಿಂದ ಹಣದಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಕೆಲಸ ಕಾರ್ಯದಲ್ಲಿ ವಿಘ್ನ ಮೊದಲಾದ ಫಲಗಳನ್ನು ಅನುಭವಿಸಬೇಕಾಗಿತ್ತು. ಆದರೆ ಶನಿ ಮೀನ ರಾಶಿಯಲ್ಲಿ ಸಂಚರಿಸುವಾಗ ಇಲ್ಲ ಸಲ್ಲದ ಅಪವಾದ, ಕುಂಭರಾಶಿಯವರಿಗೆ ಇಲ್ಲ ಸಲ್ಲದ ಅಪವಾದ, ದಾಯಾದಿ ಕಲಹ, ಆಸ್ತಿ ವಿಚಾರಗಳಲ್ಲಿ ದಾಯಾದಿ ಕಲಹ, ವೃಥಾ ತಿರುಗಾಟ, ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಮೊದಲಾದ ಅಶುಭಗಳು ಉಂಟಾಗುತ್ತವೆ. ಈ ಕುಂಭರಾಶಿಯವರಿಗೆ ಇನ್ನೂ ಕೂಡ ಸತತವಾಗಿ 6 ವರ್ಷಗಳ ಕಾಲ ಶನಿಕಾಟವನ್ನು ತಡ್ಕೊಂಡ್ಬಂದಿದ್ದಾರೆ. ಒಂದು 1 ವರ್ಷಗಳ ಕಾಲ ಸತತವಾಗಿ ಬಹಳ ಹುಷಾರಾಗಿರಬೇಕು. ದಾಯಾದಿ ಕಲಹ ಅದೆಲ್ಲ ಇರುತ್ತೆ. ಆಸ್ತಿ ವಿಚಾರಗಳಲ್ಲಿ ಕಲಹ ಆಗುತ್ತೆ. ಕೋರ್ಟು ಕಚೇರಿಗಳಲ್ಲಿ ತುಂಬ ಎಲಾಬ್ರೇಟ್ ಪ್ರಲಾಂಗತೆ ಎಳ್ಕೊಂಡು ಹೋಗುತ್ತೆ. ಎಳ್ಕೊಂಡಾಗೆ ಎಲಾಸ್ಟಿಕ್ ಎಳ್ಕೊಂಡು ಹೋಗುತ್ತೆ. ಬಹಳ ಹುಷಾರಾಗಿರಬೇಕು. ಅದಕ್ಕೆಲ್ಲ ಏನು ಜಯ ಸಿಗಬೇಕು, ಬೇಗ ಫಲ ಕೊಡಬೇಕು ಅಂತ ಏನಪ್ಪ ಮಾಡ್ಬೋದು ಅಂದರೆ ಹನುಮಾನ್ ಚಾಲಿಸ್ ಹೇಳ್ಕೊಳ್ಳೋದು, ಒಂದು ಪುಸ್ತಕ ಇಟ್ಕೊಂಡು ಡೈಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ರಾಮನಾಮವನ್ನು ಬರೆಯೋದು, ಹನುಮಂತನ ಒಂದು ನಾಮವನ್ನು ಬರೆಯೋದು, ಬರೆಯೋದ್ರಿಂದ ಅಥವಾ ರಾಘವೇಂದ್ರ ಗುರುಗಳು ಯಾರು ನಿಮಗೆ ಗುರುಗಳು ಯಾರಿಷ್ಟನೋ ಆ ಗುರುಗಳ ಒಂದು ನಾಮ ಸಂಕೀರ್ತನೆಯನ್ನು ಬರೆಯೋದು ನಿರಂತರವಾಗಿ ಒಳ್ಳೆ ಒಂದು ದಿನಕ್ಕೆ ಒಂದು ಪೇಜ್ ನಾನು ಬರೀಬೇಕಪ್ಪ ಅಂತ ಬರೆಯೋದ್ರಿಂದ ನಿಮಗೆ ಅದೆಲ್ಲ ನಮ್ಗೆ ಒಳ್ಳೆ ಫಲ ಉಂಟಾಗುತ್ತೆ ಹೇಳ್ತಾ ಇದು ಕುಂಭರಾಶಿಯವರ ಇದು. ಮತ್ತು ಈ ಕುಂಭರಾಶಿಯವರಿಗೆ ಶುಭವಾರ ಬುಧವಾರ, ಶುಕ್ರವಾರ ಮತ್ತು ಶನಿವಾರ ಕುಂಭರಾಶಿಗೆ ಶುಭವಾರ. ಶುಭರತ್ನ ಯಾವುದಪ್ಪ ರತ್ನ ಧಾರಣ ಮಾಡ್ಬೋದು ಅಂದರೆ ಕುಂಭರಾಶಿಯವರು ವಜ್ರ, ಪಚ್ಚೆ ಮತ್ತು ನೀಲ, ಗ್ರೀನ್ ಎಮ್ರಾಲ್ಡ್ ಅಂತ ಹೇಳ್ತಾರೆ.
ಡೈಮಂಡು, ವೈಟ್ ಡೈಮಂಡು, ಗ್ರೀನ್ ಎಮ್ರಾಲ್ಡ್, ನೀಲ ಬ್ಲೂ ಸಫೇರ್ ಅಂತ ಹೇಳ್ತಾರೆ. ಈ 3 ರತ್ನಗಳನ್ನು ನಾವು ಧರಿಸಬಹುದು ಕುಂಭರಾಶಿಯವರು. ಈ ಸಮಯದಲ್ಲಿ ಶನಿಕಾಟ ನಡೀತಿರೋದ್ರಿಂದ ಕುಂಭರಾಶಿಯವರಿಗೆ ಬ್ಲೂ ಸಫೇರ್ ಭಾಳ ಸೂಟ್ ಆಗುತ್ತೆ. ನೀಲ ಬಹಳ ಸೂಟ್ ಆಗುತ್ತೆ. ಈ ಸಮಯದಲ್ಲಿ ಧಾರಣೆ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಅವರಿಗೆ. ಶುಭ ಸಂಖ್ಯೆ 4, 5, 6 ಮತ್ತು 8 ಇದಿಷ್ಟು ಕೂಡ ಶುಭ ಸಂಖ್ಯೆ ಅವರಿಗೆ. ಮತ್ತು ಶುಭ ದಿನಾಂಕ 1, 10, 19 ಮತ್ತು 28 ಇದಿಷ್ಟು ಕೂಡ ಶುಭ ದಿನಾಂಕಗಳು. ಇಷ್ಟು ಕೂಡ ಶುಭ ದಿನಾಂಕಗಳಿರುತ್ತೆ. ಇಷ್ಟು ಕೂಡ ಅವರಿಗೆ ಕುಂಭರಾಶಿಯವರಿಗೆ ಶುಭಾಶುಭ ಫಲಗಳು. ಇನ್ನು 1 ವರ್ಷಗಳ ಕಾಲ ಶನಿಕಾಟ ಇರೋದ್ರಿಂದ ಕುಂಭರಾಶಿಯವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಈಗ ಕೊನೆ ರಾಶಿಗೆ ತಲುಪ್ತಾ ಇದ್ದೀವಿ, ಮೀನ ರಾಶಿಗೆ ತಲುಪ್ತಾ ಇದ್ದೀವಿ. ಮೀನ ರಾಶಿಯಲ್ಲಿ ಶನಿ ಸುಮಾರು 7.5 ಸ್ಟಾರ್ಟ್ ಆಗಿ 3.5 ವರ್ಷಗಳ ಕಾಲ ಆಗಿದೆ ಮೀನ ರಾಶಿಯವರಿಗೆ. ಇನ್ನು 4 ವರ್ಷಗಳಿದೆ ಮೀನ ರಾಶಿಯವರಿಗೆ ಶನಿಕಾಟ. ಬಹಳ ಹುಷಾರಾಗಿರಬೇಕು. ನೀರಿನ ಕಡೆ ಹೋಗಿ ಭಾಳ ಅವಾಯ್ಡ್ ಮಾಡಬೇಕು. ಯಾಕಂದರೆ ಮೀನ ರಾಶಿ ಬಂದು ಜಲರಾಶಿ ಅಂತ ಕರಿತೀವಿ. ಜನ್ಮರಾಶಿನಲ್ಲಿ ಅದೇ ರಾಶಿನ ಶನಿ ಕೂತಿದ್ದಾನೆ. ನೀರಿಂದ ಬಹಳ ತೊಂದರೆ ಅವರಿಗೆ, ಮೀನ ರಾಶಿಯವರಿಗೆ. ವಾಹನ ಚಾಲನೆಯಿಂದ, ವೆಹಿಕಲ್ ಡ್ರೈವಿಂದ ಬಹಳ ಹುಷಾರಾಗಿರಬೇಕು. ಅಕ್ಕಪಕ್ಕದಲ್ಲಿ ಸ್ನೇಹಿತರಲ್ಲಿ, ಫ್ರೆಂಡ್ ಸರ್ಕಲಲ್ಲಿ, ಕಮ್ಯುನಿಕೇಷನಲ್ಲಿ ಬಹಳ ಮನಸ್ತಾಪಗಳು, ಅಕ್ಕಪಕ್ಕದಲ್ಲಿ ಜಗಳ, ಮನೆಗಳಲ್ಲಿ ಜಗಳ, ಮನೆಯಲ್ಲಿ ಜಗಳ, ಕೆಟ್ಟ ಕನಸುಗಳು ಬರೋದು, ಕೋಪ ಜಾಸ್ತಿ, ಸಿಡುಕು ಜಾಸ್ತಿ, ಉದ್ಯೋಗದಲ್ಲಿ ತೊಂದರೆ, ಇದಿಷ್ಟು ಕೂಡ ಮೀನ ರಾಶಿಯವರಿಗೆ ಸ್ವಲ್ಪ ಈಗ ತಟ್ತಾ ಇದೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ನೀವು ಅನಿಸುತ್ತೆ. ಮೀನ ರಾಶಿ ಆರೋಗ್ಯದಲ್ಲಿ ಏರ್ಪೇರು ಈ ಥರ ಎಲ್ಲ ಮೀನ ರಾಶಿಯವರಿಗೆ ಸ್ವಲ್ಪ ತುಂಬ ಜಾಸ್ತಿ ಇರುತ್ತೆ. ತುಂಬ ಜನ್ಮರಾಶಿಯಲ್ಲೇ ಕೂತಿದ್ದಾನೆ. ಜನ್ಮರಾಶಿಯಲ್ಲಿ ಒಬ್ಬ ಏನಪ್ಪ ಅಂತ ಹೇಳಬಾರ್ದು, ನಾವು ಆದರೂ ಒಬ್ಬ ಯಾವುದೋ ಒಂದು ಕೆಟ್ಟ ಒಂದು ಗ್ರಹ ಜನ್ಮರಾಶಿಯಲ್ಲಿ ಕೂತಿದ್ದಾನೆ ಅಂದರೆ ಎಷ್ಟು ತೊಂದರೆಗಳು. ಆದರೆ ಆ ಥರ ಏನು ತೊಂದರೆ ಕೊಡಬಾರ್ದು ಅಂತಿದ್ರೂ ಕೂಡ ಆ ರೇಡಿಯೇಷನ್ಸ್ ಅಂತ ಏನು ಹೇಳ್ತಾರೆ, ಆ ಪ್ಲಾನೆಟ್ಸ್ದೊಂದು ರೇಡಿಯೇಷನ್ಸು ಆ ಎಫೆಕ್ಟ್ ತಂದೆ ತರುತ್ತೆ ಅವರಿಗೆ. ಏನೇ ಇದ್ರೂ ಕೂಡ ಅದರ ಎಫೆಕ್ಟ್ಸ್ ಇದ್ದೇ ಇರುತ್ತೆ, ರೇಡಿಯೇಷನ್ಸ್ ಇದ್ದೇ ಇರುತ್ತೆ. ನೀವು ಗ್ರಹ ನಂಬರಿ ಬಿಡಲಿ, ಅದರ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಅದಕ್ಕಂದ್ರೆ ಆ ರೇಡಿಯೇಷನ್ಸ್, ಆ ಪರ್ಟಿಕ್ಯುಲರ್ ಪ್ಲಾನೆಟ್ಸ್ದ ಒಂದು ರೇಡಿಯೇಷನ್ಸ್ಗೂ ನಮಗೆ ತುಂಬ ಕನೆಕ್ಷನ್ ಇದೆ. ನಮಗೆ 9 ಪ್ಲಾನೆಟ್ಸ್ದು ಒಂದು ಕನೆಕ್ಷನ್ ಇದೆ. ಆ ರೇಡಿಯೇಷನ್ದ ಪ್ರಭಾವ ಬೀರಿ ತೊಂದರೆಗಳನ್ನು ಕೊಡ್ತಾನೆ ಇರುತ್ತೆ. ಅದರಿಂದ ನಾವು ಅದೇ ಕರ್ಮ ಫಲದಾತ ಅಂತ ಹೇಳ್ತಾರೆ ಶನಿ. ಆ ಕರ್ಮದ ಫಲದಿಂದ ಆ ರೇಡಿಯೇಷನ್ ವೈಬ್ರೇಟ್ ಆಗಿ ಅದರ ಪ್ರಕಾರ ನಾವು ಕರ್ಮಗಳು ನಡ್ಕೊಂಡು ಹೋಗ್ತಾರೆ. ಶನಿ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದು ಮಾಡಲ್ಲ. ಕರ್ಮ ಫಲದಾತ ಅಂತ ಅದನ್ನ ರೇಡಿಯೇಷನ್ಸ್ ಪ್ರಕಾರ ನಾವು ನಮ್ಮ ಜೀವನ ನಡ್ಕೊಂಡು ಹೋಗುತ್ತೆ. ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಇಂಥ ಮೀನ ರಾಶಿಯವರಿಗೆ ಈಗ ಮಿಥುನ ರಾಶಿಯಲ್ಲಿ ಗುರುವು ಇದ್ದಾನೆ. ಈಗ ಮೀನ ರಾಶಿಯವರಿಗೆ ಅಂದರೆ ಜನ್ಮರಾಶಿಯಿಂದ 4ನೇ ಮನೆಯಲ್ಲಿದ್ದಾನೆ. ಅದು ಕೇಂದ್ರ ಸ್ಥಾನ ಅಂತ ಕೂಡ ನಾವು ಕರಿತೀವಿ. ಅದರಲ್ಲಿ ಮೀನ ರಾಶಿಗೆ ಸಾಧಾರಣವಾದ ಲಾಭ, ಉದ್ಯೋಗದಲ್ಲಿ ತೊಂದರೆ, ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ವಿರೋಧಿಗಳಿಂದ ಕಿರುಕುಳ, ಕುಟುಂಬದಲ್ಲಿ ಅಹಿತಕರ ವಾತಾವರಣ, ಇದಿಷ್ಟು ಕೂಡ ಮೀನ ರಾಶಿಯವರಿಗೆ ಸ್ವಲ್ಪ ಇದೆ. ಮತ್ತು ಜೂನ್ 1ನೇ ತಾರೀಕಿಂದ ಮೀನ ರಾಶಿಯವರಿಗೆ ಗುರು 5ನೇ ಮನೆಗೆ ಬರ್ತಾನೆ. ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ 5ನೇ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಪವರ್ಫುಲ್ಲು. ಯಾಕಂದರೆ ಮೀನ ರಾಶಿ ಗುರುನೇ ಅಧಿಪತಿ ಆಗಿರೋದ್ರಿಂದ, ಧನುರಾಶಿ ಮತ್ತು ಮೀನ ರಾಶಿಗೆ ಗುರು ಅಧಿಪತಿ ಆಗಿರೋದ್ರಿಂದ ತುಂಬ ಪವರ್ಫುಲ್ ಆಗಿರ್ತಾನೆ. ಆವಾಗ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವಾಗ ಗುರು ಶುಭ ಫಲದಾಯಕನಾಗಿದ್ದು ಸತ್ಕರ್ಮಾಸಕ್ತಿ, ಧನಾಗಮ, ಆರೋಗ್ಯದಲ್ಲಿ ಸುಧಾರಣೆ, ಸಜ್ಜನ ಸಹವಾಸದಿಂದ ಗೌರವ ಪ್ರಾಪ್ತಿ, ಬಂಧು ಮಿತ್ರರಿಂದ ಸಹಾಯ ಮೊದಲಾದ ಫಲಗಳು ಉಂಟಾಗುತ್ತವೆ. ಮತ್ತು ಶನಿ ಈ ಮೀನ ರಾಶಿಯವರಿಗೆ ಜನ್ಮರಾಶಿಯಲ್ಲಿ ಇರೋದರಿಂದ ಸರ್ಕಾರಿ ಸಂಬಂಧವಾದ ಕೆಲಸಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರದಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆ, ನಷ್ಟ, ವೃಥಾ ಅಲೆದಾಟ ಮೊದಲಾದ ಫಲಗಳು ಕಾಣಬರುತ್ತವೆ. ಮೀನ ರಾಶಿಯವರು ಬಹಳ ಕೇರ್ಫುಲ್ ಆಗಿರಬೇಕು. ಈ 3 ರಾಶಿಯವರು ಯಾರು ಮೇಷರಾಶಿ, ಆಮೇಲೆ ಮೇಷ, ಕುಂಭ, ಮೀನ, ಮೇಷ ಈ 3 ರಾಶಿಯವರು ಕೂಡ, ಮತ್ತು ವೃಶ್ಚಿಕ ರಾಶಿ ಅಷ್ಟಮ ಶನಿ ಅಂತ, ಅರ್ಧಾಷ್ಟಮ ಶನಿ ಅಂತ ಕರೀತಾರೆ. ಸಿಂಹ ರಾಶಿಯವರು ಕೂಡ ಅಷ್ಟಮ ಶನಿ ಇರೋದ್ರಿಂದ ಇಷ್ಟು ಜನ ಶನಿದು ತೊಂದರೆ ಇದೆ. ಕುಂಭ, ಮೀನ, ಮೇಷ ರಾಶಿಯವರಿಗೆ ಶನಿ ತೊಂದರೆ, ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ತೊಂದರೆ, ವೃಶ್ಚಿಕ ರಾಶಿಯವರಿಗೆ ಧನು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ತೊಂದರೆ. ಇದಿಷ್ಟು ರಾಶಿಯವರಿಗೆ ಶನಿ ತೊಂದರೆ ಇರುತ್ತೆ.
ಇಷ್ಟು ರಾಶಿಯವರು ಕೂಡ ಹನುಮಾನ್ ಚಾಲಿಸ್ ಹೇಳ್ಕೊಳ್ರಿ, ನಿಮಗೆ ಬಹಳ ಶ್ರೇಯಸ್ಸಾಗುತ್ತೆ. ಈ ಮೀನ ರಾಶಿಯವರಿಗೆ ನೀರಿನಿಂದ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿರಿ, ನೀರಿನ ಕಡೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ. ನೀರಿನಿಂದ ಕೂಲ್ ಡ್ರಿಂಕ್ಸ್ ಅಂತ ಏನು ತೊಗೊಳ್ತೀರಿ, ನೀರಿನ ಕಡೆ ಹೋದ್ರೇ ಅಲ್ಲೇ ತೊಂದರೆ ಅಂತಲ್ಲ, ಕೂಲ್ ಡ್ರಿಂಕ್ಸ್ ತೊಗೊಂಡ್ರು ಕೂಡ ಎಫೆಕ್ಟ್ ಆಗ್ತಕ್ಕಂಥದ್ದು, ಗಂಟಲು ನೋವು ಬರ್ತಕ್ಕಂಥದ್ದು, ಆ ಥರ ಸುಮ್ಮನೆ ಅನೇಕ ತೊಂದರೆಗಳು. ನೀರಿನಿಂದ ಸ್ವಲ್ಪ ತೊಂದರೆ ಇರುತ್ತೆ, ಜಲಬಾಧೆ ಅಂತ ಹೇಳ್ತಾರೆ, ಆ ಥರ ಬಾಧೆ ಇರುತ್ತೆ ಮೀನ ರಾಶಿಯವರಿಗೆ. ವೆಹಿಕಲ್ ಡ್ರೈವಿಂಗ್ ಭಾಳ ಹುಷಾರಾಗಿರಬೇಕು, ಮತ್ತು ಆರೋಗ್ಯದಲ್ಲಿ ತುಂಬ ಅಲರ್ಟ್ ಆಗಿರಬೇಕು. ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಫ್ಯಾಮಿಲಿ ಸರ್ಕಲಲ್ಲಿ ಆಗಿರ್ಬೋದು, ಮತ್ತು ಮನೆ ಸರ್ಕಲಲ್ಲೇ, ಉದ್ಯೋಗ ಸ್ಥಳದಲ್ಲಿ ಎಲ್ಲ ಕಡೆನೂ ಅವರಿಗೆ ಈ ಸಲ ಸ್ವಲ್ಪ ತೊಂದರೆ ಇರುತ್ತೆ. ಮೀನ ರಾಶಿಯವರಿಗೆ ತುಂಬ ಕೇರ್ಫುಲ್ ಆಗಿರಬೇಕು. ಮೀನ ರಾಶಿಯವರು ಬಹಳ ಅಲರ್ಟ್ ಆಗಿರಬೇಕು. ಚೆನ್ನಾಗಿ ಹನುಮಾನ್ ಚಾಲಿಸ್ ಹೇಳ್ಕೊಳ್ರಿ.